ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ನಿಮ್ಗೆ ಬಿಜಾಪುರ ಜಿಲ್ಲೆ ಅಂದರೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಶ್ರೀ ಕುಮಟೆದಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರ ರೇವಣಸಿದ್ದೇಶ್ವರ ಜಾತ್ರೆಗೆ ಬಂದಿದ್ದು ನೋಡ್ರಿ. ನಿನ್ನೆ ಕಮಿಟಿಯವ್ರು ಕರೆದಿದ್ರು. ಹೊಸ ಊರಿದು ಕಲಬುರಗಿ ರೋಡಿಗೆ ಹೊಸ ಮನೆಗಳಾಗ್ಯಾವ್ರಿ. ಈ ರೀತಿ ಪ್ಲಾಟ್ ಒಳಗೆ ನೋಡ್ರಿ, ಪ್ರೈಮರಿ ಸ್ಕೂಲ, ಹೈಸ್ಕೂಲ, ಕಾಲೇಜ ಯಾವ ರೀತಿ ಐತ್ರಿ ಪ್ಲಾಟ್ ಒಳಗೆ. ನನಗಂತೂ ನೋಡಿ ಭಾರಿ ಖುಷಿ ಆಯ್ತು. ಕಲಬುರಗಿ ರೂಟಿಗೆ ಐತ್ರಿ ಇದು ಗುಡಿ. ರೇವಣಸಿದ್ದೇಶ್ವರ ಗುಡಿ ರೀ ಎಲ್ಲಿ ಐತಿ ಅಂದ್ರೆ ಕುಮಟೆದೊಳಗೆ ರೀ. ಹೊಸ ಏನು ಇವೆಲ್ಲ ಅಂದ್ರೆ ಪ್ಲಾಟ್ ಒಳಗೆ ಮನಿ ನಿರ್ಮಾಣ ಆಗ್ಯಾವಲ್ರಿ. ಇಲ್ಲೇ ಹೊಸ ಮನಿ ಹತ್ರನ ಕಾಲೇಜ್ ಹತ್ರ ಅಂದ್ರೆ ಕಲಬುರಗಿ ಹೋತ ಏನು ಮಾಡಿದ್ರಿ, ಲೆಫ್ಟ್ ಸೈಡ ಎಡ್ಕಿನ ಸೈಡ ಹೊಳ್ಳೋದ್ರಿ ರೇವಣಸಿದ್ದೇಶ್ವರ ಗುಡಿ ಐತ್ರಿ. ಇಲ್ಲೇ ಕಾಲೇಜ್ ಅದು ದಾಟಾನ ಏನು ಮುಂದೆ ಏನು ಬರ್ತೈತ್ರಿ ಅಂದ್ರೆ ಸರ್ಕಲ್ ಬರ್ತೈತ್ರಿ. ಇಲ್ಲಿ ಅಂದ್ರೆ ಎಡ್ಕಿನ ಬಾಜು ಹೊಳ್ಳೋದ್ರಿ. ಒಳಗಡೆ ಏನೈತ್ರಿ ನಮ್ಮ ರೇವಣಸಿದ್ದೇಶ್ವರ ಗುಡಿ. ಈಗ ನಾವು ಹೊಂಟಿದೀವ್ರಿ ಅಂದ್ರೆ ನಾವು ಟರ್ನ್ ಆದಿವ್ರಿ. ಟರ್ನ್ ಆದ ಬಳಿಕ ರೇವಣಸಿದ್ದೇಶ್ವರ ಗುಡಿ ಇದು ಜಾತ್ರೆ, ದೊಡ್ಡ ಜಾತ್ರೆ ಆಗತ್ರಿ. ಅನ್ನದಾಸೋಹ ನಡಿತೈತ್ರಿ ಪ್ರತಿ ಅಮಾಸಿಗೊಮ್ಮೆ. ಅಂದ್ರೆ ಈ ಮನೇತನ ಅಮಾಸಿಗೆ ದೊಡ್ಡ ಜಾತ್ರೆ ಆಗೈತ್ರಿ. 1 ಕ್ವಿಂಟಲ್ ಕರಿಗಡ್ಬೋದು ಮಾಡ್ಸ್ಯಾರಿ. ಅಂದ್ರೆ ಕುಮಟೆ ಗ್ರಾಮದ ಸದ್ಭಕ್ತರು, ಡೊಳ್ಳಿನ ಸಂಘದವ್ರು ಬಂದಿದ್ರು, ಪೆಂಡಲ್ ಅದು ಹೊಡೆದಿದ್ರು. ಎಲ್ಲರೂ ಇಲ್ಲೇ ಇದ್ರಿ. ಕುಮಟೆ ಗ್ರಾಮದವ್ರು ಎಲ್ಲ ಸಮಾಜದವ್ರು ಕೂಡಿ ಈ ಜಾತ್ರೆ ಮಾಡ್ಯಾರು. ಭೇದ ಭಾವ ಬಿಟ್ಟು ನೋಡಿ. ನನಗಂತೂ ಭಾರಿ ಖುಷಿ ಆತ್ರಿ ಫ್ರೆಂಡ್ಸ್. ಇಷ್ಟು ದೊಡ್ಡ ಪ್ರಮಾಣದೊಳಗೆ ಕರಿಗಡಬ ಊಟ ಹಾಕ್ಸಿದ್ದು ಇದು ಮೊದಲ ನೋಡಿನ್ರಿ. ಅಂದ್ರೆ ಕರೆದು ಕಡಬ್ರಿ. ನಾವೀಗ ಬಂದು ಇಳಿದ್ನಿ. ಎಲ್ಲ ಡೊಳ್ಳಿನ ಸಂಘದವರು ಬಂದ ಆಲ್ರೆಡಿ ಹಾಡ್ಲಾಕತ್ತಿದ್ರು. ನಾ ಈಗ ದೇವ್ರಿಗೆ ಕಾಲು ಬೀಳ್ಬೇಕಂತ ಒಳಗಡೆ ಹೊಂಟನು. ದೇವಸ್ಥಾನ ತೋರಿಸ್ತೀನಿ ಬರ್ರಿ. ನೋಡ್ರಿ, ಎಲ್ಲ ಕಲ್ಲಿನೊಳಗೆ ನಿರ್ಮಾಣ ಆಗೈತ್ರಿ ದೇವಸ್ಥಾನ. ದೇವಸ್ಥಾನ ಮುಂದೆ ಒಂದು ದೊಡ್ಡ ಬನ್ನಿ ಮರ ಐತ್ರಿ. ನೋಡ್ರಿ ಎಷ್ಟು ದೊಡ್ಡ ಹಳೆ ಕಾಲದ ಐತ್ರಿ ಬನ್ನಿ ಮರ. ಈ ಗುಡಿ ಎಷ್ಟು ವರ್ಷಗಳ ಹಿಂದಿಂದಪ್ಪ ಅಂದ್ರೆ 1000 ವರ್ಷಗಳ ಹಿಂದಿಂದಂತ್ರಿ. ಅಷ್ಟು ಹಳೆ ಕಾಲದ ಗುಡಿ ಐತ್ರಿ ಫ್ರೆಂಡ್ಸ್. ಇದು ಮೂಲತಃ ರೇವಣಸಿದ್ದೇಶ್ವರ ದೇವ್ರ ಆಂಧ್ರ ಪ್ರದೇಶದವ್ರಂತ. ಅವರು ಆಕಾಶವಾಣಿ ಮುಖಾಂತರ ಏನು ಮಾಡಿದ್ರು, ಬಂದ ನಿಲ್ಸ್ಯಾರಂತ್ರಿ. ಯಾರಿಗೆ ಫಸ್ಟ್ ಅಂದ್ರೆ ಗೋಚರವಾಗಿರ್ಲಿಲ್ಲಂತ್ರಿ. ನೆಲದೊಳಗೆ ಗುಪ್ತವಾಗಿದ್ರು. ನೋಡ್ರಿ ನಮ್ಮ ರೇವಣಸಿದ್ದೇಶ್ವರ ಗುಡಿ ಎಷ್ಟು ಚಂದ ಐತ್ರಿ. ಮೇಲ್ಗಡೆ ಕಳಸ, ಆಮೇಲೆ ದೇವರ ಮೂರ್ತಿ ನೋಡ್ರಿ ಯಾವ ರೀತಿ ಐತಿ. ಎಲ್ಲ ಗುಡಿ ರೀ ಕಲ್ಲಿನಿಂದನ ನಿರ್ಮಾಣ ಆಗೈತ್ರಿ ಪೂರ್ತಿ. ನಮ್ಮ ಕುಮಟೆ ಗ್ರಾಮದ ತಾಯಂದಿರು, ಅಕ್ಕ ತಂಗಿಯರು ಎಲ್ಲರೂ ಬಂದು ಕೂತಾರ ನೋಡ್ರಿ. ಆಮೇಲೆ ಕಾಕಾವರು, ಅಜ್ಜಾರು, ಅಣ್ಣಾರು, ತಮ್ಮಾರು, ಪ್ರತಿಯೊಬ್ಬರೆಲ್ಲ ಮಕ್ಕಳು ಕೂಡ ಯಾರು ಮನ್ಯಾಗೆಲ್ಲ ಕೀಲಿನ ಐತ್ರಿ. ಅಷ್ಟು ಮುಂಜಾನೆ ಭಕ್ತಿಯಿಂದ ಎಲ್ಲರೂ ಬಂದಂದ್ರೆ 6 ಗಂಟೆಗೆ, ಸಂಜೆ 8 ಗಂಟೆಗೆ ಹೋಗಾರತ್ರಿ. ಅಲ್ಲಿ ತನಕ ಯಾರು ಒಬ್ಬರು ತಮ್ಮ ಮನೆ ಕಡೆ ಏನೂ ಹೊಳ್ಳಿ ಅವತ್ತೊಂದು ತಮ್ಮ ಮನೆ ಕೆಲಸ ಕಾರ್ಯಗಳನ್ನ ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ, ನಮ್ಮ ರೇವಣಸಿದ್ದೇಶ್ವರ ಜಾತ್ರೆ ಮಾಡ್ಲಕ್ಕ ಬಂದಾರಿ. ನಮ್ಮ ಅಪ್ಪಾರು ಹೋಗಿ ಕಾಲು ಬಿದ್ದು ಬಂದ್ರಿ. ಬಿದ್ದು ಬಂದ್ಬಳಕ ನಾನು ನೋಡ್ರಿ ಗುಡಿ ತೋರಿಸ್ತಾನೆ ನಿಮ್ಗೆ. ಎಲ್ಲ ಕಲ್ಲಿನೊಳಗೆ ಯಾವ ರೀತಿ ನಿರ್ಮಾಣ ಆಗೈತ್ರಿ. ಆಮೇಲೆ ಅಂದ್ರೆ ಯಾವ ರೀತಿ ಛಾವಣಿ ಐತಿ. ಆಮೇಲೆ ಕಲರ್ ನೋಡ್ರಿ, ಪೇಂಟಿಂಗ್ ನೋಡ್ರಿ ಯಾವ ರೀತಿ ಕೊಟ್ಟಾರೋ. ಪ್ರತಿಯೊಂದೆಲ್ಲ ನೋಡಿ ನನಗಂತೂ ಭಾರಿ ಖುಷಿ ಆಯ್ತು. ಆಮೇಲೆ ಗೋಪುರ ನೋಡ್ರಿ ಯಾವ ರೀತಿ ಐತಿ ಗುಡಿದು. ಒಳಗಡೆ ಗಂಟೆ ನೋಡ್ರಿ ಯಾವ ರೀತಿ ಅದಾವು ಅಂದ್ರೆ 5 ಗಂಟೆ ಅದಾವ್ರಿ. ಇವು ಒಂದು ದೊಡ್ಡ ಗಂಟೆ ಅದ್ರ ಸುತ್ತರೊಂಡೆಲ್ಲ ಸಣ್ಣ ಗಂಟೆ ನೋಡ್ರಿ. ಗಂಟೆ ಬರ್ಲತ್ತಾರು. ಎಲ್ಲರೂ ನಮ್ಮ ಕುಮಟೆ ಗ್ರಾಮದ ಸದ್ಭಕ್ತರು ಬಂದ ದೇವಸ್ಥಾನದೊಳಗೆ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಪೂಜಾರಿ ಅವ್ರ ತಮ್ಮ ನಿಂತಾರಿ. ಬಂದಂಥ ಭಕ್ತರಿಗೆ ಕಾಲು ಬೆಳನ ಭಂಡಾರ ಹಚ್ತಾರು. ಆಮೇಲೆ ಪೂಜಾರಿ ಅವರು ತಾಯಂದಿರು ಅದಾರಿ ಇಲ್ರಿ. ಆಮೇಲೆ ನಮ್ಮ ನಂದಿ ಬಸವನ ಅದ ನೋಡ್ರಿ ಗುಡಿ ಒಳಗೆ. ನಾನು ಭಂಡಾರದು ಹಚ್ಕೊನಿ ನಂದಿ ಬಸವನಿಗೂ ನಮಸ್ಕಾರ ಮಾಡಿದ್ನಿ. ಇವ್ರು ಅವ್ವ ಅವರು ತೆಂಗಿನಕಾಯಿ ನೀರು ಕುಡ್ಲಾಕತ್ತಾರ ನೋಡ್ರಿ ಯಾವ ರೀತಿ. ನಂದಿ ಬಸವನಿಗೆ ಯಾವ ರೀತಿ ಪೂಜೆ ಮಾಡ್ಯಾರ ನೋಡ್ರಿ. ಎಲ್ಲಿ ಪೂಜೆ ಮಾಡ್ಯಾರಿ ನಿನ್ನೆ ನಮ್ಮ ರೇವಣಸಿದ್ದೇಶ್ವರಗ್ರಿ. ನನಗಂತೂ ರೇವಣಸಿದ್ದೇಶ್ವರನ ಗುಡಿ ಒಳಗೆ ಏನು ನೋಡಿನಲ್ರಿ ಗರ್ವ ಅಂದ್ರೆ ನಮ್ಮ ಕೈಲಾಸದಿಂದ ಶಿವನ ಬಂದ ನಮ್ಮ ಕುಮಟೆದೊಳಗೆ ರೇವಣಸಿದ್ದೇಶ್ವರ ಅಂತೇಳಿ ಹೆಸರು ತೊಗೊಂಡು ಪ್ರತ್ಯಕ್ಷ ಆಗ್ಯಾರೇನೋ ಅನ್ನೋಷ್ಟು ಖುಷಿ ಆತ್ರಿ. ಚಾವಣಿ ನೋಡ್ರಿ ಯಾವ ರೀತಿ. ಇಲ್ಲಿ ನೋಡ್ರಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಸಾಕಿನ ಕುಮಟೇರಿ ತಾಲೂಕು ಬಬಲೇಶ್ವರ ಜಿಲ್ಲಾ ವಿಜಯಪುರ ಅಂತೇಳಿ ಏನು ಮಾಡ್ಯಾರ ಇಲ್ಲಿ ಒಂದು ಬೋರ್ಡ್ ಹಾಕ್ಯಾರು. ಅದಲ್ದನ ಪ್ರತಿಯೊಂದೆಲ್ಲ ನೋಡ್ರಿ ಯಾವ ರೀತಿ ಐತಿ ಗುಡಿ ರೀ. ನನಗಂತೂ ನೋಡಿ ಭಾರಿ ಖುಷಿ ಆಯ್ತು ರೀ. ಆಮೇಲೆ ನಮ್ಮ ರೇವಣಸಿದ್ದೇಶ್ವರ ಪೂಜಾರಿ ಅಣ್ಣವ್ರು ನೋಡ್ರಿ ಬಂದಂಥ ಭಕ್ತರಿಗೆ ಭಂಡಾರ ಹಚ್ಲಾಕತ್ತಾರಿ. ಎಲ್ಲರೂ ಭಕ್ತರು ಕಾಲು ಬಿದ್ದು ಆಶೀರ್ವಾದ ತೊಗೊಳಕತ್ತಾರೆ ನೋಡ್ಲತ್ತೀರಿ ನೀವು. ಆಮೇಲೆ ಅಮ್ಮ ಅವರು ಕೂತಾರೆ ಇಲ್ರಿ, ಪೂಜಾರಿ ಅಮ್ಮ ಅವರು ಎಲ್ಲ ಬಂದಂಥವ್ರು ಏನು ನೈವೇದ್ಯ ಬಾಣ ತೊಗೊಂಡು ಬಂದಿರ್ತಾರಲ್ರಿ. ಯಾರು ತಮ್ಮ ಮನೆಯೊಳಗೆ ಏನು ಕಡಬ ಮಾಡ್ಕೊಂಬಂದಾರಿ, ಕರಿಗಡಬ ಇಲ್ಲ ಯಾರು ಅನ್ನ ಮೊಸರು ಶಾವಿಗೆ ಏನು ಇರ್ತೈತಿ ಅಲ್ರಿ ಅದನ್ನು ತೊಗೊಂಡು ಬಂದಿರ್ತಾರೆ. ಅದನ್ನ ಅವ್ರು ಬಾಣ ತೊಗೊಳಕತ್ತಾರು. ಆಮೇಲೆ ಇದು ನಿರಂತರ ಜ್ಯೋತಿ ನೋಡ್ರಿ. ಇದು ಯಾವ ರೀತಿ ಅಂದ್ರೆ ದೀಪ ಸತತ 24 ತಾಸು ಉರಿತೈತಿ ರೀ. ಗಂಟೆ ಅದು ನೋಡ್ರಿ ಯಾವ ರೀತಿ ಅದಾವು. ಆಮೇಲೆ ಚಾವಣಿ ನೋಡ್ರಿ ಕಲ್ಲಿನಿಂದ ಯಾವ ರೀತಿ ನಿರ್ಮಾಣ ಆಗೈತಿ. ಗುಡಿ ಕಟ್ಟಡ ನೋಡ್ರಿ ನನಗರ ಇಷ್ಟು ಖುಷಿ ಆತಲ್ರಿ. ಹಳೆ ಕಾಲದ ಗುಡಿ ಐತ್ರಿ ಇದು. ಒಂದು 1000 ವರ್ಷಗಳ ಹಿಂದಿಂದ ಐತ್ರಿ. ಅಂದ್ರೆ ಇಲ್ಲಿ ದೀಪ ಯಾವಾಗಲೂ ಇದನ್ನ ಅಂದ್ರೆ ನಿರಂತರ ಜ್ಯೋತಿ 24 ತಾಸು ಉರಿಸ್ತಿರ್ತಾರೆ ದೀಪ. ಊದಿನ ಕಡ್ಡಿ ಅದು ತೊಗೊಂಡು ಬಂದಿರ್ತಾರೆ ಭಕ್ತರು. ಈ ರೀತಿ ಅಲ್ಲಿ ಹಚ್ಕೊಂಡ ದೀಪಕ್ಕೆ ಏನು ಮಾಡ್ತಾರೆ ಬೆಳಗ್ತಾರೆ ನೋಡ್ಲಾಕತ್ತೀರಿ ನೀವು. ಅದಲ್ದ ಮಂಗಳಾರತಿ ಅದು ಮಾಡೋ ಹೊತ್ನ್ಯಾಗ ನಗಾರಿ ಅದು ಅದಾವ್ರಿ ಇಲ್ಲೆಲ್ಲ. ಅಂದ್ರೆ ಗಂಟಿ ನಗಾರಿ ಎಲ್ಲ ಲೈಟ್ ಮ್ಯಾಗ ಇರ್ತೈತ್ರಿ ಅದು. ಅಂದ್ರೆ ಚಾಲು
ಮಾಡಿಬಿಟ್ರಿ ಲೈಟ್ ಮ್ಯಾಗ ಏನು ಮಾಡ್ತೈತ್ರಿ ಬಾರಿಸ್ತೈತಿ. ಅಮ್ಮ ಅವ್ರ ಪೂಜಾರಿ ಅವರು ಬಂದಂಥ ಭಕ್ತರಿಗೆ ಭಂಡಾರ ಕೊಟ್ಟು ಹನಿಗೆ ಹೆಚ್ಚಿರಿ ಆಶೀರ್ವಾದ ಕೊಡ್ಲಾಕತ್ತಾರು. ಆಮೇಲೆ ಯಾರು ಬಾನ ತೊಗೊಂಡು ಬಂದಿರ್ತಾರಲ್ರಿ ಬಾನ ನೈವೇದ್ಯ ಅದನ್ನ ಏನು ಮಾಡ್ಲಾಕತ್ತಾರೆ ತೆಗೆದ ಬುಟ್ಟೊಳಗೆ ಹಾಕೊಳಕತ್ತಾರು. ನಮ್ಮ ನಂದಿ ಬಸವಣ್ಣ ನೋಡ್ರಿ ಎಷ್ಟು ಚಂದ ಪ್ರತಿಷ್ಠಾಪನೆಗೊಂಡಾರು ಅಂದ್ರೆ ರೇವಣಸಿದ್ದೇಶ್ವರ ಗುಡಿ ಮುಂದೆ ಐತ್ರಿ. ಆಮೇಲೆ ಗರ್ಭಗುಡಿ ಬಾಗಿಲು ನೋಡ್ರಿ ಎಲ್ಲ ಕಲ್ಲಿನೊಳಗೆ ನಿರ್ಮಾಣ ಆಗೈತ್ರಿ ಫ್ರೆಂಡ್ಸ್. ಅಂದ್ರೆ ಹಳೆ ಕಾಲದ ಐತ್ರಿ ಇದು ಗುಡಿ ರೀ, ಇವಾಗಿಂದಲ್ಲ 1000 ವರ್ಷಗಳ ಹಿಂದಿಂದ ಐತೈತ್ರಿ ಗುಡಿ ರೀ. ಅಜ್ಜ ಅವ್ರದ್ದು ಎಲ್ಲ ಮಾಹಿತಿ ಕೊಟ್ಟಾರ ಇಲ್ಲಿ ನಮ್ಮ ಕುಮಟೆ ಗ್ರಾಮದ ಸದ್ ಭಕ್ತರು. ನನಗಂತೂ ನೋಡಿ ಭಾರಿ ಖುಷಿ ಆಯ್ತು ರೀ ಫ್ರೆಂಡ್ಸ್. ನಮ್ಮ ರೇವಣಸಿದ್ದೇಶ್ವರ ಮೂರ್ತಿ ನೋಡ್ರಿ ಎಲ್ಲಿ ಪೂಜೆ ಮಾಡ್ಯಾರಿ, ಎಲಿ ಒಳಗೆ ಎಲ್ಲ ಅವು ಏನು ಹಚ್ಚಾರಲ್ರಿ ಅವು ಅಂದ್ರೆ ಸುರುಳಿ ಮಾಡಿ ನಮ್ಮ ರೇವಣಸಿದ್ದೇಶ್ವರ್ಗೆ ಎಲಿ ಪೂಜೆ ಮಾಡಿ ಹೂವಿನ ಹಾರ ಹಾಕಿರಿ, ಆರತಿ ಹಚ್ಚಿಟ್ಟಾರು, ಹಣ್ಣು ಇಟ್ಟಾರಿ, ಆಮೇಲೆ ಸಮಯ ಹಚ್ಚಿಟ್ಟಾರು. ನೋಡ್ರಿ ಎಷ್ಟು ಖುಷಿ ಆಯ್ತು. ರೇವಣಸಿದ್ದೇಶ್ವರ ನೋಡ್ರಿ ನಮ್ಮ ಕೈಲಾಸದಿಂದ ಶಿವನ ಬಂದು ಇಲ್ಲಿ ಧರೆಗಿಳಿದ ನೆಲೆಸ್ಯಾರೇನೋ ಅನ್ನುವಷ್ಟು ನನಗಂತೂ ಖುಷಿ ಆಯ್ತು ರೀ. ಆಮೇಲೆ ನಮ್ಮ ಕುಮಟೆ ಗ್ರಾಮದ ಸದ್ ಭಕ್ತರು ಇಷ್ಟು ಓಡಾಡಿ ಕೆಲಸ ಮಾಡ್ಲಾಕತ್ತಾರಲ್ರಿ ಪ್ರತಿಯೊಬ್ಬರೆಲ್ಲ ದೇವ್ರ ಜಾತ್ರೆ ರೀ. ಆಮೇಲೆ ಪೂಜಾರಿ ಅಣ್ಣವ್ರಾಗಲ್ರಿ, ಪೂಜಾರಿ ಮನೆತನದವ್ರಾಗಲಿ, ಆಮೇಲೆ ಕಮಿಟಿಯವರಾಗಲ್ರಿ, ರೇವಣಸಿದ್ದೇಶ್ವರ ಕಮಿಟಿ ಅವರು, ಆಮೇಲೆ ಎಲ್ಲ ತಾಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಪ್ರತಿಯೊಬ್ಬರೆಲ್ಲ ಸಮಾಜದವರು ಕುಮಟೆ ಗ್ರಾಮದವ್ರು ಆ ಸಮಾಜ ಈ ಸಮಾಜದ ಅಂತೇನು ಎಲ್ಲ ಸಮಾಜದವ್ರು ಕೂಡ್ರಿ ಪ್ರತಿಯೊಬ್ಬರೆಲ್ಲ ಬಂದು ತಮ್ಮ ಮನೆ ಕೆಲಸ ಎಲ್ಲ ಬಿಟ್ರಿ ಮಕ್ಕಳನ್ನ ಕರ್ಕೊಂಡು ಬಂದು ಏನು ಮಾಡ್ಯಾರಿ ಮುಂದೆ ನಿಂತು ಜಾತ್ರೆ ಮಾಡ್ಯಾರು. ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ರೀ ಕಮಿಟಿಯವ್ರಿಗೆ ರೀ, ರೇವಣಸಿದ್ದೇಶ್ವರ ಜಾತ್ರಾ ಕಮಿಟಿಯವ್ರಿಗೆ, ಪೂಜಾರಿ ಮನೆತನದವ್ರಿಗೆ ರೀ. ಆಮೇಲೆ ಕುಮಟೆ ಗ್ರಾಮದ ಸದ್ಭಕ್ತರು, ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಅಜ್ಜಂದಿರು, ಕಾಕಂದಿರು ಪ್ರತಿಯೊಬ್ಬರಿಗೆಲ್ಲ ನಿಮ್ಮ ಮನೆ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದೇನು ಮುಂದೆ ನಿಂತು ಜಾತ್ರೆ ಮಾಡಿರಲೇ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಯಾಕಂದ್ರೆ ಒಂದು ಜಾತ್ರೆ ನಡೆಸೋದು ಸಾಮಾನ್ಯವಾದ ವಿಷಯ ಅಲ್ಲ. ಈಗ ಪೂಜಾರಿ ಅವರು ಧೂಪಾರ್ತಿ ಬೆಳಕೊಂಡು ದೇವ್ರಿಗೆ ಏನು ಮಾಡ್ಲಾಕತ್ರಿ ಹೊರಗಡೆ ಹೊಂಟ್ರಿ. ಹೊರಗಡೆ ನೋಡ್ರಿ ಛತ್ತ ಎಷ್ಟು ದೊಡ್ಡದೈತ್ರಿ. ಆಮೇಲೆ ದೊಡ್ಡದೊಂದು ಬನ್ನಿ ಮರ ಐತ್ರಿ, ನೆರಳೈತ್ರಿ. ನಮ್ಮ ಬನ್ನಿ ಮರ ಅಂದ್ರೆ ದೇವತೆ ರೀ. ಆಮೇಲೆ ಇವಾಗ ಪಲ್ಲಕ್ಕಿ ನೋಡ್ರಿ ನಮ್ಮ ರೇವಣಸಿದ್ದೇಶ್ವರ ಹೊರಗಡೆ ಬಂಡ್ರಿನ ಪಲ್ಲಕ್ಕಿ ತೊಗೊಂಡು ಮುಂದೆ ಕಾಕ ಅವ್ರದ್ದು ಏನು ಮಾಡ್ಲಾಕತ್ತಾರಿ ಡೊಳ್ಳು ಬಾರಿಸ್ಲಾಕತ್ತಾರಿ. ಹಿಂದ್ಗಡೆ ಒಂದು ತುಂಬಿದ ಕಳಶಿ ತೊಗೊಂಡಾರಿ. ಆಮೇಲೆ ಬುಟ್ಟಿ ಒಳಗೆ ಅನ್ನ ಮೊಸರ ತೊಗೊಂಡಾರಿ. ಪಲ್ಲಕ್ಕಿ ಮುಂದೆ ನೀರು ಫಸ್ಟ್ ಒಂದು ಸ್ವಲ್ಪ ಅಂದ್ರೆ ಚಲ್ಕೋತ ಹೊಂಟಾರಿ. ಇಲ್ಲಿ ಅನ್ನ ಪ್ರಸಾದದ ಮಗ್ಗಲ್ಕ ಛತ್ ಹೊಡೆದಾರಿ. ಇಲ್ಲಿ ದೊಡ್ಡದೊಂದು ಅಂದ್ರೆ ಚಂದ್ರಸಾಲಿ ಟೈಪ್ ಐತ್ರಿ. ಅಲ್ಲಿ ಎಲ್ಲರೂ ತಾಯಂದಿರೋದು ಕಡಬ ಮಾಡ್ಲಾಕತ್ತಾರು. ಈಗ ಅನ್ನ ಪ್ರಸಾದದ ನಡುನ ಹಾಸ್ಕೊಂಡ ಪಲ್ಲಕ್ಕಿ ಅಂತ ತೊಗೊಂಡ ಗುಡಿ ಸುತ್ತ ಹಾಯ್ಸವ್ರದಾರಿ. 5 ಸುತ್ತ ಹಾಯಿಸ್ತಾರಿ ನೋಡ್ರಿ ನಮ್ಮ ರೇವಣಸಿದ್ದೇಶ್ವರ ಪಲ್ಲಕ್ಕಿ. ನೋಡ್ರಿ ನನಗರಿ ಇಷ್ಟು ಭಾರಿ ಖುಷಿ ಆಯ್ತು ಫ್ರೆಂಡ್ಸ್. ಯಾವ ರೀತಿ ಹೊತ್ಕೊಂಡಾರ ನೋಡ್ರಿ ಎಲ್ಲರೂ. ಇವಾಗ ಇಲ್ಲಿ ಗುಡಿ ಹಿಂದ್ಗಡೆ ಹಾಸಿ ಏನು ಮಾಡಿದ್ರಿ ಇಲ್ಲಿ ಮುಂದ್ಗಡೆ ಬಂದ್ರಿ. ನೀರು ನೋಡ್ರಿ ಯಾವ ರೀತಿ ಅಂದ್ರೆ ಕಾಕವ್ರು ಯಾವ ರೀತಿ ನೀರು ಫಸ್ಟ್ ಏನು ಮಾಡ್ಲಾಕತ್ತಾರೆ ಸ್ವಲ್ಪ ಸ್ವಲ್ಪ ತುಂಬಿದ ಕಳಿಸಿರಿ. ಇದೇ ರೀತಿ 5 ಸುತ್ತ ಹಾಕವ್ರದಾರ ಈಗ. ಆಮೇಲೆ ಇವ್ರ ಕಾಕ ಅವ್ರು ಏನು ಬುಟ್ಟ್ಯಾಗ ಅನ್ನ ತೊಗೊಂಡಾರಿ. ಅದು ಅನ್ನದ ಮುಟ್ಟಿಗೆ ಒಂದು ಸ್ವಲ್ಪ ಏನು ಮಾಡ್ತಾರೆ ಮುಂದೆ ಅನ್ನ ಚೆಲ್ಕೋತ ಬರ್ತಾರೆ. ಆಮೇಲೆ ಇನ್ನಿಬ್ರು ಕಾಕ ಅವರು ಡೊಳ್ಳದು ಬಾರಿಸ್ಲಾಕತ್ತಾರೆ. ಡೊಳ್ಳಿಗೆ ನೋಡ್ರಿ ಹೂವಿನ ಅಲಂಕಾರ ಯಾವ ರೀತಿ ಮಾಡ್ಯಾರು. ಆಮೇಲೆ ನಮ್ಮ ರೇವಣಸಿದ್ದೇಶ್ವರ ಪಲ್ಲಕ್ಕಿ ಮುಂದೆ ಅಂದ್ರೆ ಪೂಜಾರಿ ಅವರು ಅದಾರಿ ಅಣ್ಣ ಅವರು, ರೇವಣಸಿದ್ದೇಶ್ವರ ಪೂಜಾರಿ ಅವರು. ಅದಲ್ಲನ ಎಲ್ಲರೂ ಪೂಜಾರಿ ಅವ್ರ ಮನೆತನದವ್ರ ಪಲ್ಲಕ್ಕಿಯನ್ನು ಏನು ಮಾಡ್ಯಾರು ಹೆಗಲ ಮೇಲೆ ಹೊತ್ತಕೊಂಡು ಇದೇ ರೀತಿ ಏನು ಮಾಡ್ತಾರೆ 5 ಸುತ್ತ ಹಾಯಿಸ್ತಾರೆ. ಇಲ್ಲೆಲ್ಲ ಅಂದ್ರೆ ಡೊಳ್ಳಿನ ಸಂಘದವ್ರು ಬಂದಾರಿ. ಕಾಜಿ ಬಿಳಿಗಿ ಡೊಳ್ಳಿನ ಸಂಘದವ್ರಿ ಈಗ ಹಾಡ್ಲಾಕತ್ತಾರೆ. ಆಲ್ರೆಡಿ ರೀ ಬಂದಿದ್ರೆ ಅವ್ರ ಫಸ್ಟಿಗೆ ಅವ್ರದ ಪಾಡಾಯಿತು. ಆಮೇಲೆ ಕುಮಟೆ ಗ್ರಾಮದವ್ರು ಡೊಳ್ಳಿನ ಸಂಘದವ್ರು ಅದಾರಿ. ಆಮೇಲೆ ಕಲಬುಳಗಿ ಡೊಳ್ಳಿನ ಸಂಘದವ್ರು ಅದಾರಿ. 3 ಡೊಳ್ಳಿನ ಸಂಘದವರು ಹಾಡ್ಲಾಕ್ ಬಂದಾರಿ. ಇವತ್ತು ಇವ್ರದ್ದು ಡೊಳ್ಳಿನ ಸಂಘದವ್ರದ್ದು ಹಾಡ ಯಾವ ರೀತಿ ಹಾಡ್ಯಾರ ಅನ್ನೋದು ನಾನು ನಾಳೆಗೆ ವಿಡಿಯೋ ಹಾಕ್ತೀನಿ ರೀ. ಅವ್ರೂ ದೊಡ್ಡ ವಿಡಿಯೋ ಅದಾವು. ಒಂದೊಂದು ವಿಡಿಯೋ ಅರ್ಧ ತಾಸು ಮೇಲೆ ಹಾಕವ್ರಿ. ಅವ್ರದ್ದು ಡೊಳ್ಳಿನ ಹಾಡ ಯಾವ ರೀತಿ ಹಾಡ್ಯಾರು ಅನ್ನೋದು ವಿಡಿಯೋ ನಾಳೆಗೆ ಹಾಕ್ತಾನೆ. ಅಷ್ಟೊತ್ತಿಗೆ ನಾ ಬರ್ಗುಡ್ದನ ಎಲ್ಲರೂ ಅನ್ನ ಪ್ರಸಾದ ಮಾಡ್ಲಾಕತ್ತಿದ್ರು ನೋಡ್ರಿ ಈ ಕಡೆ ಬಂದಂಥ ಭಕ್ತರು. ಈಗ ಏನು ಮಾಡ್ಲಾಕತ್ತಾರು ಅದನ್ನು ಪಲ್ಲಕ್ಕಿಯನ್ನು 5 ಸುತ್ತ ಹಾಯಿಸ್ಕೊಂಡ ಏನು ಮಾಡ್ತಾರೆ ಗುಡಿಗೆ ತೊಗೊಂಡು ಬರ್ತಾರೆ. ಈಗ 5 ಸುತ್ತ ಹಾಕೋತಾನೆ. ಇಲ್ಲಿ ನೋಡ್ರಿ ಇವರು ನಮ್ಮ ಕಾಕ ಅವರು ಅದು ಏನು ಮಾಡ್ಲಾಕತ್ತಾರೆ ಅಣ್ಣ ಅವರು ಕರ್ದು ಕಡಬ ಯಾವ ರೀತಿ ಕರಿಲಾತ್ತಾರ ನೋಡ್ರಿ. ಒಲಿ ಮೇಲೆ ಸೌದಿ ಒಲಿ ಮೇಲೆ ಅಂದ್ರೆ ಕಟ್ಗೆ ಒಲಿ ಮೇಲೆ 1 ಕ್ವಿಂಟಲ್ ಕಡ್ಲಿ ಬೇಳೆ ಹಾಕ್ಯಾರಿ ಫ್ರೆಂಡ್ಸ್ ನಿನ್ನೆ. ಆಮೇಲೆ ಕಡಬ ನೋಡ್ರಿ ಯಾವ ರೀತಿ ಬಿಡ್ತಾರೆ ಎಣ್ಣೆಗೆ ಇವರು ಕಾಕ ಅವ್ರಿ. ಆ ಕಡೆ ಇನ್ನೊಬ್ರು ಕಾಕ ಅವರು ಕರಿಲಾಕೋತಾರು. ಪ್ರತಿಯೊಬ್ಬರು ಎಲ್ಲ ಮುಂದೆ ನಿಂತು ಇಷ್ಟು ಎಲ್ಲರೂ ಭಕ್ತಿಯಿಂದ ಮಾಡ್ಲಾಕತ್ತಾರೆ. ಇವ್ರು ನೋಡ್ರಿ ಖುಷಿಪಟ್ಟು ಎಷ್ಟು ಅಂದ್ರೆ ನಕ್ಕೋತ್ ಕೆಲಸ ಮಾಡ್ಲಾತ್ತಾರ. ನನಗಂತೂ ಅಂದ್ರೆ ಕುಮಟೆ ಗ್ರಾಮದ ಸದ್ಭಕ್ತರು ನೋಡಿ ಇಷ್ಟು ಖುಷಿ ಆತಲ್ರಿ. ಇದ್ರೆ ಹಿಂಗಿರ್ಬೇಕ್ರಿ ಒಗ್ಗಟ್ಟು ರೀ ಫ್ರೆಂಡ್ಸ್. ಕ್ವಿಂಟಲ್ ಬೇಳೆ ಅಂದ್ರೆ ಸಾಧಾರಣ ರೀ. ಈಗಿನ ಕಾಲದೊಳಗೆ ಕರಿಗಡಬ ಯಾರೂ ಹಾಕ್ಸಂಗಿಲ್ರಿ. ಎಲ್ಲರೂ ಇದ್ರೊಳಗೆ ನಮ್ಮ ಗೋಟೆದ ಗ್ರಾಮದ ಸುತ್ತಮುತ್ತ ಹಳಿಯವರೆಲ್ಲ ಗದ್ದಾಳದವ್ರು ಬಂದಾರಿ. ಸದ್ಭಕ್ತರು ಗೋಟೆದವ್ರು ಅದಾರಿ, ಕುಮಟೆದವ್ರು ಅದಾರಿ. ದೊಡ್ಡ ಪ್ರಮಾಣದೊಳಗೆ ಅನ್ನ ಪ್ರಸಾದ ನಡಿತೈತ್ರಿ. ಪ್ರತಿ ಅಮಾಸಿಗೊಮ್ಮೆ ಅನ್ನ ಪ್ರಸಾದ ಇರತೈತಿ ಅಂತ್ರಿ ಫ್ರೆಂಡ್ಸ್. ಇಲ್ಲಿ ದೇವರು ಏನೇನು ಭಕ್ತಿಯಿಂದ ಅಂದ್ರೆ ದೇವ್ರಿಗೆ ಬೇಡ್ಕೊಂಡಿರ್ತಾರಲ್ರಿ ಭಕ್ತರು. ಯಾರು ಅನ್ನ ಸಾರು ಹಾಕಿಸ್ತಾರೆ, ಯಾರು ಬುಂದೇರಿ, ಇನ್ನು ಯಾರು ಏನೇನು ಕರಿಗಡಬ್ರಿ, ಯಾರು ಹೋಳಿಗೆ ತಮ್ಮ ಯಾರು ಶಿರಾರಿ ತಾವು ಏನು ಬೇಡ್ಕೊಂಡಿರ್ತಾರಲ್ರಿ ತಮ್ಮ ಮನುಷ್ಯನ ಖುಷಿಗೋಸ್ಕರ ಅದನ್ನೆಲ್ಲ ತಂದು ಹಾಕ್ತಾರೆ. ನೋಡ್ರಿ ಕರಿಗಡಬ ಒಳಗೆ ಮಾಡಿ ಕೊಡ್ಲಾಕತ್ತಾರೆ. 1 ಕ್ವಿಂಟಲ್ ಕಡ್ಲಿ ಬ್ಯಾಡ್ರಿ, 1
ಕ್ವಿಂಟಲ್ ಬೆಲ್ಲ ಹಾಕ್ಯಾರತ್ರಿ. ಆಮೇಲೆ 1 ಕ್ವಿಂಟಲ್ ಗೋಧಿ ಹಿಟ್ಟು ಒಳಗೆ ಇದನ್ನ ಏನು ಮಾಡ್ಯಾರಿ ಕರಿಗಡಬ ಈ ರೀತಿ ಕಡಬ ಮಾಡಿ ಕರಿಲಾಕತ್ತಾರಿ. 1-2 ಕ್ವಿಂಟಲ್ ಎಣ್ಣೆ ತಂದಾರತ್ರಿ. ಆಮೇಲೆ ಹುಗ್ಗಿ 1 ಕ್ವಿಂಟಲ್ ಮಾಡ್ಯಾರಿ ಹಾಲುಗಿರಿ ಫ್ರೆಂಡ್ಸ್. ಅನ್ನ ಸಾರ ಭಾರಿ ಖುಷಿ ಆತ್ರಿ ನನಗಂತೂ ನೋಡಿ. ಎಲ್ಲ ಗ್ರಾಮದವರು ಸುತ್ತಮುತ್ತ ಹಳ್ಳಿನವರು ಸದ್ಭಕ್ತರು ಖುಷಿಯಿಂದ ಊಟ ಮಾಡ್ಲಾಕತ್ತಾರಿ. ನಾ ಸಣ್ಣಾಗಿದ್ದಾಗ ಕರಿಗಡಬ ತಿಂದಿದ್ದು ನೆನಪು ರೀ. ಅದಾದ ಬಳಿಕ ಈ ಕುಮಟಿಗೊಳಗೆ ನೋಡಾಕತ್ತೀನಿ ರೀ ಜಾತ್ರೆ ಒಳಗೆ ಕರಿಗಡಬ ಹಾಕ್ಸೋದು. ಕುಮಟಿ ಗ್ರಾಮದ ಸದ್ಭಕ್ತರು ಆಮೇಲೆ ಜಾತ್ರಾ ಕಮಿಟಿಯವರಿಗೆ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ನನ್ನ ಹ್ಯಾಟ್ಸ್ ಆಫ್ ಇವು ಅಂದ್ರೆ ನಂದೊಂದು ದೊಡ್ಡ ನಮಸ್ಕಾರ ರೀ. ಬರ್ರಿ ಈಗ ನಿಮ್ಗೆ ಪಲ್ಲಕ್ಕಿ ಸುತ್ತ ಹಾಯ್ಸ್ಕೊಂಡು ಬಂದು ಈಗ ಒಳಗಡೆ ಒಯ್ತಾರೆ ದೇವ್ರ ದರ್ಶನಕ್ಕೆ. ಅಂದ್ರೆ ಗರ್ಭಗುಡಿ ಒಳಗೆ ಯಾವ ರೀತಿ ತೊಗೊಂಡು ಹೋದ್ರೆ ನೋಡ್ರಿ ಎಲ್ಲರೂ ಅಣ್ಣ ತಮ್ಮಂದಿರು ಪೂಜಾರಿ ಮನೆತನದವರು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾರೆ. ಈಗ ಮಾಡ್ಕೊಂಡು ಬಂದು ಏನು ಮಾಡಿದ್ರಿ ಮತ್ತು ಹೊರಗಡೆ ತೊಗೊಂಡು ಬಂದರು. ಅಲ್ಲಿ ಇಡ್ಲಾಕ ಜಾಗ ಇರಲಿಲ್ಲ. ಆಮೇಲೆ ಈಚೆ ಕಡೆ ಸೈಡ್ಗೆ ಬಾಗಿಲ ತೆಗ್ದಾರ. ಇಲ್ಲಿ ಕೀಲಿ ಐತಿ ಅಲ್ರಿ ಅಲ್ಲಿದು ಏನು ಮಾಡ್ತಾರೆ ಬಾಗಿಲ ತೆಗ್ದ ಇಲ್ಲಿ ಕೆಳಗಡೆ ಇಡೋರ್ದಾರಿ ಫ್ರೆಂಡ್ಸ್. ಅಂದ್ರೆ ಪಲ್ಲಕ್ಕಿ ರೀ ದೊಡ್ಡದಿತ್ರಿ ಕೂಡಲಿಲ್ಲ ಹೊರಗಡೆ ತೊಗೊಂಡು ಬಂದರು ದೇವ್ರ ದರ್ಶನ ಮಾಡ್ಕೊಂಡು. ನೋಡ್ರಿ ಎಷ್ಟು ಚಂದ ಅದ ರೀ ನಮ್ಮ ರೇವಣ ಸಿದ್ದೇಶ್ವರ ರೀ. ಅಂದ್ರೆ ಮೂರ್ತಿ ಯಾವ ರೀತಿ ಐತಿ ಪಲ್ಲಕ್ಕಿ ನೋಡಿ ನನಗಂತೂ ಭಾರಿ ಖುಷಿ ಆಯ್ತು. ಎಷ್ಟು ಚಂದ ರೆಡಿ ಮಾಡ್ಯಾರ ನೋಡ್ರಿ ಪಲ್ಲಕ್ಕಿ ಯಾವ ರೀತಿ ಐತ್ರಿ. ಪ್ರತಿ ಅಮಾಸೆ ಒಮ್ಮೆ ದಾಸೋಹ ನಡೆಯತೈತಿ ಅಂತ್ರಿ. ಈ ಅಮಾಸಿಗೆ ಏನು ಮಾಡ್ಯಾರಿ ದೊಡ್ಡ ಪ್ರಮಾಣದೊಳಗೆ ಅಂದ್ರೆ ಇವತ್ತು ಜಾತ್ರೆ ಮಾಡ್ಯಾರು ಎಲ್ಲರೂ ರೀ. ಇಲ್ಲಿ ಏನು ಮಾಡಿದ್ರಿ ಕೆಳಗಡೆ ನೋಡ್ರಿ ಪಲ್ಲಕ್ಕಿಯನ್ನು ಇಲ್ಲಿ ಗುಡಿ ಒಳಗೆ ಇಟ್ಟರು. ಬೆಳ್ಳಿ ಮೂರ್ತಿ ಐತಿ ನೋಡ್ರಿ. ಪಲ್ಲಕ್ಕಿಗೆ ಹೂವಿನದಿಂದ ಅಲಂಕಾರ ಮಾಡ್ಯಾರು. ಕೆಳಗಡೆ ಕಂಬಳಿ ಐತಿ. ಸದ್ಭಕ್ತರು ಪಲ್ಲಕ್ಕಿಗೆ ಎಲ್ಲರೂ ಬಂದು ಕೆಳಗಡೆ ಇಡಾನ ಏನು ಮಾಡ್ಲಾಕತ್ರಿ ಕಾಲು ಬೀಳಾಕತ್ತಾರೆ ನೋಡ್ರಿ. ಪ್ರತಿಯೊಬ್ಬರೆಲ್ಲ ಬಂದ ನಾನು ಕೂಡ ಏನು ಮಾಡಿದ್ದೀನಿ ರೀ ಕಾಲು ಬಿದ್ದೀನಿ ರೀ. ಆಮೇಲೆ ಎಲ್ಲರೂ ನಮ್ಮ ಕುಮಟೆದವರು ಇಷ್ಟು ವಿಜೃಂಭಣೆಯಿಂದ ಜಾತ್ರೆ ಮಾಡ್ಲಾಕತ್ತಾರಲ್ರಿ. ಎಲ್ಲ ಪಲ್ಲಕ್ಕಿಯಿಂದ ಹಿಡ್ಕೊಂಡ್ರಿ. ಆಮೇಲೆ ಅಡುಗೆ ಮಾಡೋದು ಹಿಡ್ಕೊಂಡು ಮುಂದೆ ನಿಂತು ಆಮೇಲೆ ಓಡ್ಯಾಡಿ ನೀಡುದ್ರಿ. ಪ್ರತಿಯೊಬ್ಬರೆಲ್ಲ ಮುಂಜಾನೆಯಿಂದ ಬಂದಾರು. ಈಗ 6 ಗಂಟೆಗೆ ಬಂದಾರತ್ರಿ. ಮುಂಜಾನೆ ಸಂಜೆ 8 ಗಂಟೆಗೆ ಹೋಗ್ಕಾರತ್ರಿ. ಎಲ್ಲರೂ ನಮ್ಮ ಪೂಜಾರಿ ಮನೆತನದವರು ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ಓಡ್ಯಾಡಿ ಏನು ಮಾಡ್ಲಾಕತ್ತಾರೆ ದೇವ್ರ ಜಾತ್ರೆ ಮಾಡ್ಲಾಕತ್ತಾರೆ. ಈಗ ಪಲ್ಲಕ್ಕಿಯನ್ನು ಕೆಳಗಡೆ ಇಟ್ರಿ. ಆ ಪಲ್ಲಕ್ಕಿ ಮ್ಯಾಗಿಂದ ಏನು ಮಾಡ್ತಾರೆ ರೀ ಅಂದ್ರೆ ದೇವ್ರ ಮೂರ್ತಿಯನ್ನು ತೋರಿಸ್ತಾರೆ ಹೊರಗಡೆ ರೀ. ಇವಾಗ ದೇವ್ರ ಮೂರ್ತಿ ಏನಾಗಿತ್ತು ರೀ ಮುಚ್ಚಿದ್ರಿ ಅದನ್ನು. ಹಂಗೆ ದೇವಸ್ಥಾನಕ್ಕೆ ಎಲ್ಲ ಸದ್ಭಕ್ತರು ತಾಯಂದಿರು ಬಂದವ್ರು ಹೆಂಗೆ ಬರ್ತಾರೆ ಹೇಳ್ರಿ ಬಾನ ಮಾಡ್ಕೊಂಡು ಹಂಗಂಗೆ. ಯಾರು ಒಂದು ಸ್ವಲ್ಪ ಲೇಟಾಗಿ ಬರ್ತಾರೋ ಇನ್ನು ಯಾರು ಜಲ್ದಿ ಬರ್ತಾರೋ ಬಂದಾರು ಏನು ಮಾಡ್ಲಾಕತ್ತಾರ ಅದೇ ರೀತಿ ದೇವ್ರ ಗುಡಿ ಒಳಗೆ ಬಂದು ಕಾಲು ಬೀಳಾಕತ್ತಾರು ನೋಡ್ರಿ. ಪಲ್ಲಕ್ಕಿಗೆ ಯಾವ ರೀತಿ ಐತ್ರಿ ಮೂರ್ತಿ ರೀ. ಆಮೇಲೆ ಕೆಳಗಡೆ ಕಂಬಳ್ರಿ ಹೂ ಇರ್ಸ್ಯಾರಿ. ಆಮೇಲೆ ಬೆಳ್ಳಿ ಮೂರ್ತಿ ಐತಿ ನೋಡ್ರಿ. ಕಾಲು ಬಿದ್ದೀನಿ ರೀ. ಈಗ ಎಲ್ಲರೂ ಪೂಜಾರಿ ಮನೆತನದವರು ಅಣ್ಣಾರು ತಮ್ಮವರು ಏನು ಮಾಡಿದ್ರಿ ನಮ್ಮ ರೇವಣ ಸಿದ್ದೇಶ್ವರ ಅಂದ್ರೆ ಮೇಲ್ಗಡೆದು ಎಲ್ಲ ಓಪನ್ ಮಾಡಿಬಿಟ್ರಿ. ಅಂದ್ರೆ ಬಂದಂಥ ಸದ್ಭಕ್ತರಿಗೆ ಅಂದ್ರೆ ಕಾಲು ಬೀಳಕ್ಕೆ ಅನುಕೂಲ ಮಾಡಿ ಕೊಟ್ರಿ. ಅಂದ್ರೆ ದರ್ಶನ ತೊಗೊಳಕ್ಕೆ ಅನುಕೂಲ ಮಾಡಿದ್ರಿ ನೋಡ್ರಿ. ನಮ್ಮ ರೇವಣ ಸಿದ್ದೇಶ್ವರದ ಅವರ ಮೂರ್ತಿ ತೋರಿಸ್ತೇನೆ ರೀ. ಎಷ್ಟು ಚಂದ ಐತ್ರಿ ಬಂಗಾರ ಪೇಂಟಿಂಗ್ದಿಂದ ಅಂದ್ರೆ ಏನು ಮಾಡ್ಯಾರು ಮೂರ್ತಿಯನ್ನು ಅಂದ್ರೆ ತಯಾರು ಮಾಡ್ಯಾರ ನೋಡ್ರಿ. ನನಗಂತೂ ನೋಡಿ ಭಾರಿ ಖುಷಿ ಆಯ್ತು. ಕೈಲಾಸದಿಂದ ಶಿವನ ಧರೆಗಿಳಿದು ಬಂದು ನಮ್ಮ ಕುಮಟೆದೊಳಗೆ ನೆಲೆಸ್ಯಾರೇನೋ ಅನ್ನುವಷ್ಟು ರೇವಣ ಸಿದ್ದೇಶ್ವರ ಮೂರ್ತಿ ನೋಡಿ ಖುಷಿ ಆಯ್ತು. ಬಾನ ಹಿಡ್ದಾರಿ ಹುಗ್ಗಿ ಅನ್ನ ಸಾರ ಕರಿಗಡಬ ನೋಡ್ಲತ್ತೀರಿ ರೇವಣ ಸಿದ್ದೇಶ್ವರಗೆ ಮುಂದೆ ಇಟ್ಟಾರಿ. ಬಾನ ಅದು ಹಿಡಿದಾಗೈತ್ರಿ. ಈಗ ಏನು ಮಾಡ್ತಾನೆ ನಿಮ್ಗೆ ಇಲ್ಲಿ ಎಲ್ಲ ನಮ್ಮ ತಾಯಂದಿರು ಕಾಕೋರದು ಕೂತಾರ ನೋಡ್ರಿ. ಇನ್ನೊಂದು ಸಲ ಯಾವ ರೀತಿ ಐತಿ ಅಂತ ಹೇಳಿ ನೋಡ್ರಿ. ಪಲ್ಲಕ್ಕಿ ಒಳಗೆ ನೋಡ್ಕೊಂಡು ಆದ್ಮೇಲೆ ಈಗ ಹೊರಗಡೆ ಹೋಗೋಣ ಬರ್ರಿ ಫ್ರೆಂಡ್ಸ್. ಅಂದ್ರೆ ಹೊರಗಡೆ ನಿಮ್ಗೆ ನಾ ಇನ್ನು ಕಡಬ ಯಾವ ರೀತಿ ಮಾಡ್ಲಾಕತ್ತಾರು ನಮ್ಮ ಕುಮಟೆ ಗ್ರಾಮದ ತಾಯಂದಿರು. ಇಲ್ಲಿ ಗುಡಿ ಒಳಗೂ ಬಂದು ಸ್ವಲ್ಪ ಜನ ಎಲ್ಲ ತಾಯಂದಿರು ಅಕ್ಕ ತಂಗಿಯರು ಕೂತಾರು. ತೆಂಗಿನಕಾಯಿ ಹೊಡ್ಲಿಕತ್ತಾರ ನೋಡ್ರಿ ಅವರು. ಇಲ್ಲಿ ಏನು ಮಾಡ್ಯಾರು ಎಲ್ಲರೂ ಒಂದು 4 ಜನ ರೀ ಕಾಕ ಅವರು ಅಜ್ಜ ಅವರು ಒಂದು ಮುಂಜಾನೆ ಬಂದವರು ಸಂಜೆ ತನೂ ಇಲ್ಲೇ ಕೂತ ಏನು ಮಾಡ್ಲಾಕತ್ತಾರೆ ಕುಮ್ಮಟಿಗೆ ಒಳಗೆ ರೀ. ಯಾರು ಇಲ್ಲಿ ಯಾರಿಗೆ ಒಬ್ಬರಿಗೆ ಪಟ್ಟಿ ಎತ್ತಂಗಿಲ್ಲತ್ರಿ ಫ್ರೆಂಡ್ಸ್. ಇವ್ರಿಗೆ ದುಡ್ಡು ಬೇಡಂಗ್ಲತ್ತ. ಅವ್ರು ಇಚ್ಛೆ ಅನುಸಾರ ಯಾರು 1/4 ಕಿಲೋ ಬ್ಯಾಳಿ ತರೋದ್ರಿ 1/4 ಕಿಲೋ ಬ್ಯಾಳಿ ಬೆಲ್ಲ ಹಿಟ್ಟಕ್ಕಿ ತರೋದ್ರಿ. ಇಲ್ಲ ಯಾರು ಕಿಲೋ ತರ್ತಾರೆ. ತಮ್ಮ ಅಂದ್ರೆ ಖುಷಿ ತಮ್ಮ ಭಕ್ತಿ ಎಟ್ಟಿರ್ತೈತಿ ಅಲ್ರಿ ಅಷ್ಟು ತಂದು ಕೊಟ್ಟಿದ್ದಾನೆ. ಇವರೆಲ್ಲರೂ ಕಾಕ ಅವರು ಅಜ್ಜ ಅವರು ಕೂತ ಏನು ಮಾಡ್ಲಾಕತ್ತಾರೆ ಸಂಗ್ರಹಣೆ ಮಾಡ್ಲಾಕತ್ತಾರೆ. ಚೀಲದೊಳಗೆ ತುಂಬ್ಕೊಳಕತ್ತಾರು. ಈ ಕಾಕ ಅವ್ರಿಗೆ ಅಜ್ಜ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಸತತವಾಗಿ ಮುಂಜಾನೆ 6 ಗಂಟೆಯಿಂದ ಬಂದು ಸಂಜೆ 8 ಗಂಟೆ ತನಕ ಎಲ್ಲ ಬ್ಯಾಳಿ ಬೆಲ್ಲ ಆಮೇಲೆ ಅಕ್ಕಿ ಹಿಟ್ಟ ಎಲ್ಲ ಕೂತ ಏನು ಮಾಡ್ಲಾಕತ್ತಾರಿ ತಮ್ಮ ಮನೆ ಕೆಲಸಂಗೆ ಜವಾಬ್ದಾರಿ ತೊಗೊಂಡು ಮುಂದೆ ನಿಂತು ಎಲ್ಲ ಕೆಲಸ ಮಾಡ್ಲಾಕತ್ತಾರು. ಇವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಬರ್ರಿ ನಾ ಈಗ ಏನು ಮಾಡ್ತಾನು ಎಲ್ಲಿ ಕರ್ಕೊಂಡು ಹೋಗೋ ನೋಡ್ರಿ ಯಾವ ರೀತಿ ಅದಾವ. ಇಲ್ಲೆಲ್ಲ ಅಕ್ಕಿ ಅದಾವ್ರಿ ಕಡ್ಲಿ ಬೇಳೆ ಅದಾವ್ರಿ ಆಮೇಲೆ ಬೆಲ್ಲ ಐತ್ರಿ ಗೋಧಿ ಹಿಟ್ಟು ಐತ್ರಿ. ಅಂದ್ರೆ ಯಾರಿಗೆ ಪಟ್ಟಿ ರೊಕ್ಕ ಒಬ್ರಿಗೆ ಬೇಡಂಗ್ಲತ್ರಿ. ಅವರ ಸದ್ಭಕ್ತರ ಬಂದ ಇಲ್ಲಿ ಗುಡಿ ಒಳಗೆ ತಂದು ಕೊಟ್ಟು ಹೋಗ್ಕಾರತ್ರಿ. ಇವರು ಕೂಡ ಎಲ್ಲರೂ ಮುಂದೆ ನಿಂತ ಪ್ರತಿಯೊಬ್ಬರೆಲ್ಲನೂ ಮುಂದೆ ನಿಂತು ಏನು ಮಾಡ್ಲಾಕತ್ತಾರಿ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ಲಾಕತ್ತಾರಿ ಎಲ್ಲರೂ ಪ್ರತಿಯೊಬ್ಬರೆಲ್ಲ. ಆಮೇಲೆ ಅದಲ್ಲ ನಮ್ಗೆ ಹುಟ್ಟಿದ ಗ್ರಾಮ ತಾಯಂದಿರು ಏನು ಮಾಡ್ಲಾಕತ್ತಾರಿ ಈ ರೀತಿ ಜಾತ್ರೆಗೆ ಬಂದ ಎಲ್ಲರೂ ಸಂಭ್ರಮದಿಂದ ಏನು ಮಾಡ್ಲಾಕತ್ತಾರಿ ಜಾತ್ರೆ ಒಳಗೆ ಪಾಲ್ಗೊಂಡಾರು. ಎಲ್ಲ ಮಕ್ಕಳನ್ನ ಹಿಡ್ಕೊಂಡು ಸಣ್ಣ ಮಕ್ಕಳು
ರೀ, ಅಕ್ಕ ತಂಗಿಯರು, ಆಮೇಲೆ ಅಣ್ಣ ತಮ್ಮಂದಿರು, ತಾಯಂದಿರು, ಅಜ್ಜಂದಿರು, ಕಾಕಂದಿರು ಪ್ರತಿಯೊಬ್ಬರೆಲ್ಲ ಮುಂದೆ ನಿಂತು ಜವಾಬ್ದಾರಿ ತೊಗೊಂಡು ಅದ್ಲ ಪೆಂಡಲ್ ಸೇವೆಯನ್ನು ಮಾಡ್ಯಾರ. ಪೆಂಡಲ್ ಹೊಡೆದಾರಿ ನಮ್ಮ ರೇವಣಸಿದ್ದೇಶ್ವರ ಜಾತ್ರೆಗೆ. ಆ ಪೆಂಡಲ್ ಯಾರು ಹೊಡೆದಿರಲ್ರಿ ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ. ಯಾಕಂದ್ರೆ ಒಂದು ಜಾತ್ರೆ ರೀ ಒಬ್ಬರ ನಡೆಸೋದಕ್ಕಿಂತನೂ ಈ ರೀತಿ ಎಲ್ಲರೂ ಕೂಡ್ರಿ ಒಗ್ಗಟ್ಟಿನಿಂದ ನಡೆಸಿದೀವಿ ಅಂದ್ರೆ ಆ ದೇವ್ರ ಜಾತ್ರೆನ ಬೇರೆ ರೀ ಫ್ರೆಂಡ್ಸ. ಯಾವಾಗಲಿ ಒಗ್ಗಟ್ಟಿರಬೇಕು. ನನಗಂತೂ ಕುಮಟೆ ಗ್ರಾಮದವರ ಒಗ್ಗಟ್ಟು ಅಂದ್ರೆ ಸದ್ಭಕ್ತರು ನೋಡ್ರಿ ಪ್ರತಿಯೊಬ್ಬರೆಲ್ಲ ನಮ್ಮದು ಅನ್ನುವಂಗೆ ಹೆಮ್ಮೆಯಿಂದ ಜಾತ್ರೆ ಮಾಡ್ಯಾರಲ್ರಿ. ಮುಂದೆ ನಿಂತ ಅವ್ರ ಒಗ್ಗಟ್ಟಿನ ನೋಡ್ರಿ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂದಂಗೆ ರೀ. ಒಗ್ಗಟ್ಟನ್ನು ನೋಡಿ ನನಗೆ ಭಾರಿ ಖುಷಿ ಆತ್ರಿ. ನೋಡ್ರಿ ಅಜ್ಜ ಅವ್ರದ್ದು ಯಾವ ರೀತಿ ಕೂತಾರಿ, ಮುಂದೆ ಕಾಕ ಅವ್ರದು. ಆಮೇಲೆ ನಿಮ್ಗೆ ನಾ ಇಲ್ಲಿ ಕಡಬ ಯಾವ ರೀತಿ ಮಾಡ್ಯಾರ ಅಂಥೇಳಿ ಇವತ್ತು ತೋರ್ಸಕ್ಕೆ ಅದನ್ನು ಬರ್ರಿ. ಇವರ ನೋಡ್ರಿ ಅಂದ್ರೆ ಕುಮಟೆ ಗ್ರಾಮದಾರ ಇವರು ಕಾಕ ಅವರು. ಇವರು ಏನು ಮಾಡೋರ್ದಾರಿ ಮುಂದೆ ಮಾಹಿತಿ ಕೊಡೋರ್ದಾರ ನಿಮ್ಗೆ. ಅಂದ್ರೆ ನಮ್ಮ ರೇವಣಸಿದ್ದೇಶ್ವರ ಮೂಲತಃ ಎಲ್ಲಿಯವರು ಬಂದು ಕುಮಟೆದೊಳಗೆ ಹೆಂಗೆ ಸ್ಥಾಪನೆ ಆದರು, ಎಷ್ಟು 100 ವರ್ಷಗಳ ಹಿಂದನ ಬಂದ ನಮ್ಮ ಕುಮಟೆದೊಳಗೆ ಸ್ಥಾಪನೆಗೊಂಡಾರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅವರು. ನಮ್ಮ ಮುಂದೆ ಹಾಕ್ತಾನು. ಇಲ್ಲಿ ನೋಡ್ರಿ ಕರಿಗಡಬ ಯಾವ ರೀತಿ ಕರಿಲಾಕತ್ತಾರು. ಈ ಕಡೆ ಒಳಗಡೆ ಏನು ಮಾಡ್ಲಾಕತ್ತಾರಿ ಅಂದ್ರೆ ಹುರ್ನಾದ ಕುದಿಸ್ಯಾರಿ. 1 ಕ್ವಿಂಟಲ್ ಬ್ಯಾಳೆ ಹಾಕ್ಯಾರತ್ರಿ. ಅಂದ್ರೆ ಕಡ್ಲಿ ಬೇಳೆ ಅದ್ರೊಳಗೆ 1 ಕ್ವಿಂಟಲ್ ಬೆಲ್ಲ ಹಾಕಿ ಕುದಿಸ್ಯಾರು. 1 ಕ್ವಿಂಟಲ್ ಗೋಧಿ ಹಿಟ್ಟು ನಾದ್ಯಾರು. ಹಿಟ್ಟು ನಾದಿ ಈ ರೀತಿ ಹುರ್ದ ಗಡಬ ಮಾಡ್ಲಾಕತ್ತಾರ ನೋಡ್ರಿ. ಬೆಲ್ಲ ಹಾಕಿ ಮಾಡ್ಲಾತ್ತಾರು. ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ಭಾರಿ ಫೇಮಸ್ ರೀ ಕರಿಗಡಬ. ಇದ್ರನ್ನ ತಿಂದ್ರಂತೂ ಭಾರಿ ರುಚಿ ಇರ್ತಾವೆ, ಟೇಸ್ಟ್ ಇರ್ತಾವೆ. ಎಲ್ಲ ತಾಯಂದಿರು, ಅಕ್ಕ ತಂಗಿಯರು ಎಲ್ಲರೂ ಮಾಡ್ಲಾಕತ್ತಾರಿ ನೋಡ್ರಿ ಖುಷಿಯಿಂದ. ಕರ್ಬ ಅಂದ್ರೆ ಇದನ್ನ ಕಡುಬ ಯಾವ ರೀತಿ ಮುರುಗಿ ಕಡದ್ರೆ ನೋಡ್ರಿ ಅವ್ರ ಒಳಗೆ ಹುರ್ನ ಹಾಕಿ ನೋಡ್ರಿ ಎಷ್ಟು ಚಂದ ಮುರುಗಿ ಆಗ್ಯಾವು. ಆಮೇಲೆ ಹಂಗೆ ಉಳ್ಳಿ ಮಾಡ್ಲಾಕತ್ತಾರ. ಒಬ್ಬರು ಒಂದು ತೀಡ್ಲತ್ತಾರ. ಒಬ್ಬರೇ ಇಲ್ರಿ, ಎಲ್ಲ ಸಮಾಜದವ್ರು ಅದಾರ. ಎಷ್ಟು ಮಂದಿ ಅದಾರ ನೋಡ್ರಿ. ನಮ್ಮ ತಾಯಂದಿರು, ಅಕ್ಕ ತಂಗಿರು, ಆಮೇಲೆ ಅವ್ವ ಅವ್ರು ನೋಡಿ ನನಗಂತೂ ಇಷ್ಟು ಖುಷಿ ಆತಲ್ರಿ ಪ್ರತಿಯೊಬ್ಬರನ್ನೆಲ್ಲ. ಆಮೇಲೆ ಹಂಗೆ ಕಾಕ ಅವ್ರು ನೋಡ್ರಿ ಕಡುಬ ಮಾಡ್ದಂಗೆ ಕಡೆ ಹೊರಗಡೆ ಒಯ್ದು ಏನು ಮಾಡ್ಲಾಕತ್ತಾರು, ಕರೀಲಾಕತ್ತಾರು. ಇದು ಇಷ್ಟು ಒಗ್ಗಟ್ಟೈತಿ ಅಲ್ರಿ ಎಲ್ಲರೂ ನಮ್ಮ ಕುಮಟೆದ ಗ್ರಾಮದ ತಾಯಂದಿರಲ್ಲಾಗಲಿ, ಕಾಕಂದಿರು, ಅಜ್ಜಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಪ್ರತಿಯೊಬ್ಬರು ನೋಡ್ರಿ. ಆಮೇಲೆ ಎಲ್ಲರೂ ತಮ್ಮ ಮನೆ ಕೆಲಸದಾಗ ಎಷ್ಟು ಚಂದ ಹಿಟ್ಟು ನಾದ್ತಾರಿ. ಆ ಕಡೆ ಉಳ್ಳಿ ಮಾಡ್ತಾರೆ, ಒಬ್ಬರು ಹುರ್ನಾನ ಅರಿತಾರೆ, ಈ ಕಡೆ ಕಡಬ ಲಟ್ಟಿಸ್ಕೋತಾರೆ. ಎಲ್ಲಿ ನೋಡ್ರಿ ಯಾವ ರೀತಿ ಲಟ್ಸ್ಯಾರ. ಒಳಗೆ ಹುರ್ನ ನೋಡ್ರಿ ಯಾವ ರೀತಿ ತುಂಬ್ಕೊಳಕತ್ತಾರು. ಎಷ್ಟು ಬಾಕಳು ಹುರ್ನ ತುಂಬಿರಿ. ಒಂದೊಂದು ಕಡಬ ಒಬ್ಬೊಬ್ರಿಗೆ ಹೋಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ಇವು ಮುರುಗಿ ಕಡದ್ರಿ ಎಣ್ಣೆಗೆ ಕರಿತಾರೆ. ಈ ರೀತಿ ಕರೆದು ಕಡಬ ತಿನ್ನೋದು ನಾ ಅಂದ್ರೆ ನಮ್ಮ ಸಣ್ಣಾಗಿದ್ದಾಗ ನೋಡಿದ್ದೀನಿ ರೀ. ನಾನು 1ನೇ ಕ್ಲಾಸ್ ಅದು ಇದ್ದಾಗ ಅವಾಗ ಇದೇ ರೀತಿ ಮದುವೆ ಒಳಗೆ ಕುಬಸ್ದೊಳಗೆ ಕರಿಗಡಬ ಹಾಕಿಸ್ತಿದ್ರು. ನಾ ಸಣ್ಣಾಗಿದ್ದಾಗ 1ನೇ ಕ್ಲಾಸ್ದೊಳಗೆ ತಿಂದಕ್ಕಿರಿ. ಇವಾಗ ತಿನ್ಲಾಕತ್ತೀನಿ ರೀ ನಮ್ಮ ಕುಮಟೆ ಗ್ರಾಮದೊಳಗೆ. ನನಗಂತೂ ನೋಡಿ ಭಾರಿ ಖುಷಿ ಆಯ್ತು. ಇವ್ರಿಗೆಲ್ಲರಿಗೆ ಏನು ಕಡುಬ ಮಾಡ್ಲಾಕತ್ತಿರಲಿಲ್ಲ. ಎಲ್ಲರೂ ನನ್ನ ಕುಮಟೆ ಗ್ರಾಮದ ತಾಯಂದಿರು, ಅಕ್ಕ ತಂಗಿಯರು, ಆಮೇಲೆ ನಮ್ಮ ಅವ್ವ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಾಯಂದಿರೇ. ಯಾಕಂದ್ರೆ ನಿಮ್ಮ ಮನೆ ಕೆಲಸ ಎಲ್ಲ ಬಿಟ್ಟು ಬಂದು ಒಂದು ಮುಂಜಾನೆ ಬಂದಿರಿ 6 ಗಂಟೆಗೆ ಬಂದು ಜವಾಬ್ದಾರಿ ತೊಗೊಂಡು ಎಲ್ಲ ಮುಂದೆ ನಿಂತು ಜಾತ್ರೆ ಮಾಡ್ಲಾಕತ್ತಿರಲಿಲ್ಲ ಖುಷಿಯಿಂದ. ನಿಮ್ಮ ಖುಷಿಗೆ ನಾನು ಅಂದ್ರೆ ತಲೆಬಾಗಿ ಏನು ಮಾಡ್ತೀನಿ ರೀ ನಿಮ್ಗೆ ನಮಸ್ಕಾರ ಹೇಳ್ತೀನಿ ರೀ. ಯಾಕಂದ್ರೆ ಇದೇ ರೀತಿ ಇಲ್ಲರಿ ಒಗ್ಗಟ್ಟು ನಿಮ್ಮದು ಕುಮಟೆ ಗ್ರಾಮದೊಳಗೆ. ಪ್ರತಿಯೊಬ್ಬರೆಲ್ಲ ಇದೇ ರೀತಿ ಮುಂದೆ ನಿಂತು ಜಾತ್ರೆ ಮಾಡಿರಿ. ಪ್ರತಿಯೊಂದು ಯಾವುದೋ ಫಂಕ್ಷನ್ ಇರಲಿ ಕರೀರಿ ನೀವು. ನಮ್ಮ ಮುಂದೆ ನಿಂತು ನಿಮ್ಮ ಮನೆ ಮಗಳಂಗೆ ಎಲ್ಲ ವಿಡಿಯೋಗಳ್ನ ಮಾಡ್ತಾನು. ಯಾವಾಗಲೂ ನಾನು ನಿಮ್ಮ ಮನೆ ಮಗಳಂಗೆ ರೀ. ನೀವು ಯಾವಾಗ ಕರಿತೀರೋ ಕೈ ಮಾಡಿ ಯಾವಾಗ ಏನು ಮಾಡ್ತಾನೆ ನಾ ಬರ್ತಾನು. ಇದೇ ರೀತಿ ಖುಷಿಯಿಂದ ಎಲ್ಲ ಪ್ರತಿಯೊಂದೆಲ್ಲ ಸೋಷಿಯಲ್ ಮೀಡಿಯಾದಾಗ ನಿಮ್ಮ ವಿಡಿಯೋಗಳ್ನ ಅಪ್ಲೋಡ್ ಮಾಡ್ತಾ ಇರ್ತಾನು. ಇದೇ ರೀತಿ ನೀವು ಜಾತ್ರೆ ಮುಂದೆ ನಡೆಸ್ಕೊಂಡು ಹೋಗ್ರಿ ಅಂಥೇಳಿ ನಾ ಎಲ್ಲ ಜಾತ್ರಾ ಕಮಿಟಿಯವರಲ್ಲಿ ಅದಲ್ದನ ಕುಮಟೆ ಗ್ರಾಮದ ಸದ್ಭಕ್ತರಲ್ಲಿ, ಕಾಕ ಅವರು, ಅಜ್ಜ ಅವರು, ಅಣ್ಣ ತಮ್ಮಂದಿರಲ್ಲಿ ಎಲ್ಲರಲ್ಲಿ ನಾ ಏನು ಮಾಡ್ತೇನೆ ರೀ ಕೇಳ್ಕೊತನು. ಪ್ರತಿಯೊಂದು ಜಾತ್ರೆ ಎಲ್ಲ ಇದೇ ರೀತಿ ಮಾಡಿರಿ. ಇವಾಗ ಹುಗ್ಗಿ ಮಾಡ್ಯಾರ ಬರ್ರಿ. ಇಲ್ಲಿ ಹುಗ್ಗಿ ತೋರಿಸ್ತಾನೆ. ಹಾಲು ಹುಗ್ಗಿ ಮಾಡ್ಯಾರಿ. ಹಾಲೊಳಗೆ ಗೋಧಿ ಏನು ಮಾಡ್ಯಾರಿ ಒಡಿಸ್ಕೊಂಬಂದು ಕುದಿಸ್ಯಾರು. ಇವರು ಕೂಡ ಕಾಕ ಅವರು ಇಲ್ಲಿ ಮುಂದೆ ನಿಂತ ಎಲ್ಲ ಪ್ರತಿಯೊಂದೆಲ್ಲ ಹುಗ್ಗಿ ರೀ, ಅನ್ನ ಸಾರ ಎಲ್ಲ ಒಲಿ ಮೇಲೆ ಮಾಡ್ಯಾರಿ. ಇವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಲಿನಾಗ ಕುದಿಸಿ ಆಮೇಲೆ ಸಕ್ಕರೆ ಹಾಕಿ ಏನು ಮಾಡ್ಯಾರಿ ಅದ್ರೊಳಗೆ ಗೋಡಂಬಿ ದ್ರಾಕ್ಷಿ ಅದು ಹಾಕಿರ್ತಾರೋ ನೋಡ್ರಿ. ಹುಗ್ಗಿ ಎಷ್ಟು ಚೆಂದಾಗೈತಿ. ಈಗ ಸಣ್ಣ ಬಕೆಟ್ ಒಳಗೆ ಹಾಕಲಾಕತ್ತಾರೆ ಇವ್ರು ಕಾಕ ಅವರು. ಹುಗ್ಗಿ ನೋಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ರೀ. ಯಾವುದೇ ಜಾತ್ರೆ ಆಗಲ್ರಿ ಇದು ಇವೆಲ್ಲ ಉತ್ತರ ಕರ್ನಾಟಕದೊಳಗೆ ಬರ್ತಾವ್ರಿ. ಎಲ್ಲ ವಿಜಯಪುರ ಜಿಲ್ಲೆ ರೀ, ಆಮೇಲೆ ನಮ್ಮ ಬಾಗಲಕೋಟೆ ರೀ, ರಾಯಚೂರ, ಬೀದರ ಎಲ್ಲರೂ ಇವೆಲ್ಲ ಈ ಕಡೆನ ಬರ್ತಾವ್ರಿ. ಎಲ್ಲರೂ ಇದೇ ರೀತಿನ ಏನು ಮಾಡ್ತಾರೆ ಪ್ರತಿಯೊಂದು ಜಾತ್ರೆ ಒಳಗೆಲ್ಲ ಹುಗ್ಗಿ ಮಾಡ್ತಾರೋ. ಇದನ್ನು ಮಸಾಲೆ ಅನ್ನ ಮಾಡ್ಯಾರ ನೋಡ್ರಿ. ಸಣ್ಣ ಅಕ್ಕಿ ತಂದ ಅನ್ನನೂ ಕೂಡ ಭಾರಿ ಟೇಸ್ಟಾಗಿತ್ತು. ಸಾರು ರೀ, ಆಮೇಲೆ ಕರಿಗಡಬಂತರೂ ಹೇಳಬಾರ್ದ್ರಿ ಫ್ರೆಂಡ್ಸ. ನೀವು ಯಾವಾಗಾದರೂ ನಮ್ಮ ಕುಮಟೆ ಗ್ರಾಮದ ಅಂದ್ರೆ ಮನೆತನ ಅಮಾಸಿಗೆ ಯಾವಾಗಾದರೂ ಮುಂದಿನ ವರ್ಷ ಟೈಮ್ ಸಿಕ್ತಂದ್ರೆ ಬರ್ರಿ. ನಮ್ಮ ಮನೆತನ ಅಮಾಸಿಗೆ ದೊಡ್ಡ ಜಾತ್ರೆ ಆಕತ್ತೀರಿ. ಪ್ರತಿ ತಿಂಗಳು ಬಂದ್ರೆ ಬರ್ರಿ ನೀವು. ಪ್ರತಿ ತಿಂಗಳು ಇಲ್ಲಿ ಅಮಾಸಿಗೆ ಅನ್ನದಾಸ ಇರತೈತಿ.
ಆದ್ರೆ ಮೊನ್ನೆ ಎತ್ತಿನ ಅಮಾಸಿಗೆ ದೊಡ್ಡ ಪ್ರಮಾಣದೊಳಗೆ ಜಾತ್ರೆ ಆಕತಿ. ಇವಾಗ ಈ ಕಡೆ ಎಲ್ಲರೂ ಹಂಗೆ ಕೂತು ಏನು ಮಾಡ್ಲಾಕತ್ತಾರು ತಾಯಂದಿರು. ಇವರು ಕೂಡ ಕಾಕಾವರು ನನಗೆ ಭಾಳ ಹೆಲ್ಪ್ ಮಾಡಿದರು ಪ್ರತಿಯೊಂದು ವಿಡಿಯೋ ಮಾಡ್ಲಾಕ. ಇವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಈಗ ನಾನು ನಿಮ್ಗೆ ಇವ್ರು ಅನ್ನ ಅದು ಹಾಕ್ಕೊಳಕತ್ತಾರಿ ಕಾಕಾವ್ರದು. ಈಗೆಲ್ಲ ಹೊರಗಡೆ ತೊಗೊಂಡು ಬರ್ತಾರೆ ಸದ್ ಭಕ್ತರಿಗೆ ಬಡಿಸ್ಲಾಕ. ಇಲ್ಲಿ ಅಂದ್ರೆ ಟೇಬಲ್ ವ್ಯವಸ್ಥೆ ಮಾಡ್ಯಾರು. ಇಲ್ಲಿ ನಮ್ಮ ಕುಮಟೆ ಗ್ರಾಮದ ಅಣ್ಣ ತಮ್ಮಂದಿರು ಏನು ಮಾಡ್ಲಾಕತ್ತಾರ ಖುಷಿಯಿಂದ ಬಂದಂಥವ್ರಿಗೆ ಭಕ್ತರಿಗೆ ಎಲ್ಲರಿಗೆ ತಾಯಂದಿರಿಗೆ ಅಜ್ಜಂದರಿಗೆ ಕಾಕಾವ್ರಿಗೆ ಅವ್ವವ್ರಿಗೆ ಪ್ರತಿಯೊಬ್ಬರಿಗೆಲ್ಲ ಏನು ಮಾಡ್ಲಾಕತ್ತಾರು ನೀಡ್ಲಾಕತ್ತಾರೋ ಅವ್ರನ್ನೂ ಕೂಡ ನಾನು ನಿಮಗೆ ಇವತ್ತು ಪರಿಚಯ ಮಾಡಿಸ್ತೀನಿ. ಎಲ್ಲ ಭಕ್ತರು ಸಂತೋಷದಿಂದ ಏನು ಮಾಡ್ಲಾಕತ್ತಾರೋ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ಲಾಕತ್ತಾರ. ನೋಡ್ಲತ್ತೀರಿ ಯಾವ ರೀತಿ ತಿರ್ಲಾಕಂತಾರ ಅಂತ ಹೇಳಿ ಪ್ರತಿಯೊಬ್ಬರೆಲ್ಲ ಇಲ್ಲಿ ನಿಮ್ಗೆ ಅಂದ್ರೆ ಎಲ್ಲ ಇವ್ರು ನೋಡ್ರಿ ಕುಮಟೆದಾರು ನಮ್ಮ ಅಣ್ಣ ತಮ್ಮಂದಿರು ಅಣ್ಣನ ಬಳಗದಾರ ಯುವಕರ ಮಂಡಳಿ ಅವ್ರಿ ಜಾತ್ರೆ ಒಳಗೆ ಮುಂದೆ ನಿಂತು ಎಲ್ಲರಿಗೆ ಬಂದಂಥವ್ರಿಗೆ ಸದ್ ಭಕ್ತರಿಗೆ ಅನ್ನ ಪ್ರಸಾದವನ್ನು ಬಡಿಸ್ಲಾಕತ್ತಾರ. ಇವ್ರಿಗೆ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಯಾಕಂದ್ರೆ ಇವು ಯುವಕ ಮಂಡಳಿಯವ್ರದ ಮೇನ್ ಇರ್ತೈತ್ರಿ. ಇವರ ಓಡಾಡಿ ಎಷ್ಟು ಸಂತೋಷದಿಂದ ಏನೂ ಅವ್ರಿಗೆ ಬೇಸರಿಲ್ಲ ಏನಿಲ್ಲ. ಒಂದು ಮುಂಜಾನೆ 6 ಗಂಟೆಗೆ ಬಂದಾರಿ. ಬಂದು ಮುಂಜಾನೆ ಎಲ್ಲರಿಗೆ ಫಸ್ಟ್ ಉಪ್ಪಿಟ್ಟದು ಮುಗಿದಿತ್ರಿ ತಿನ್ಗುಡ್ದ ಫಸ್ಟ್ ನಾಷ್ಟಾದು ಎಲ್ಲ ಹಾಕ್ಯಾರಿ ಸದ್ ಭಕ್ತರಿಗೆ. ಅದಾದ ಬಳಿಕ ಈಗ ಮಧ್ಯಾಹ್ನ ಊಟ ಚಾಲೂ ಮಾಡ್ಯಾರು. ಮುಂದೆ ನಿಂತು ಜವಾಬ್ದಾರಿ ತೊಗೊಂಡು ಎಲ್ಲರಿಗೆ ಕಡಬ ನೀಡೋದಾಗಲಿ ಹುಗ್ಗಿ ನೀಡೋದಾಗಲಿ ಆಮೇಲೆ ಉಪ್ಪಿನಕಾಯಿ ರೀ ಅನ್ನ ಸಾರ ಪ್ರತಿಯೊಬ್ಬರಿಗೆಲ್ಲ ಹೊಟ್ಟೆ ತುಂಬ ಅಂದ್ರೆ ಒಂದೇ ಸಲ ನೀಡಂದ್ರೆ 2 ಸಲ ನೀಡಿ ಏನು ಮಾಡ್ಲಾಕತ್ತಾರೆ ಪ್ರತಿಯೊಬ್ಬರಿಗೆಲ್ಲ ಹೊಟ್ಟೆ ತುಂಬ ನೀಡಿ ಮನೆಗೆ ಕಳಿಸ್ಲಾಕ್ತಾರೆ. ಒಂದೊಂದು ಕಡಬ ತಿಂದ್ರೆ ಫ್ರೆಂಡ್ಸ್ ನೋಡ್ರಿ ಅವ್ರು ಒಂದೇ ನೀಡಂದಿದ್ರು ಅವರು. ಈಗ ನಮ್ಮ ತಮ್ಮವ್ರು ಏನು ಮಾಡ್ಲಾಕತ್ತಾರು ಪ್ರತಿಯೊಬ್ಬರಿಗೆಲ್ಲ 2 ಕಡಬ ನೀಡ್ಸ್ಕೊಳಕತ್ತಾರು. ನನಗೂ 2 ನೀಡ್ಲಾಕ ಬಂದಿದ್ರಿ. ನಾವು ಒಂದೇ ನೀಡ್ಸ್ಕೊನಿ. ಯಾಕಂದ್ರೆ ನಿನ್ನೆ ಮುಂಜಾನೆ ನಾನು ಮನೆ ಒಳಗೆ ಅಮಾಸೆ ಮಾಡಿದ್ದೀನಿ ರೀ. ಎಲ್ಲ ಬ್ಯಾಳಿ ಹಾಕಿ ನಾನು ಕಡಬ ಹೋಳಿಗೆ ಅದು ಮಾಡಿ ಊಟ ಮಾಡಿ ಹೋಗಿದ್ನಿ. ಅದಕ್ಕೋಸ್ಕರ ನನಗೆ ಊಟ ಸ್ವಲ್ಪ ಪ್ರಸಾದ ತೊಗೊನಿ. ಅನ್ನ ಸಾರ ನೋಡ್ರಿ ಇವ್ರು ಕಾಕ ಅವರು ಆಮೇಲೆ ಅಜ್ಜ ಅವರು ಮುಂದೆ ನಿಂತು ಯಾವ ರೀತಿ ಅನ್ನ ಸಾರ ನೀಡ್ಲಾಕ್ತಾರೆ ಭಕ್ತರಿಗೆ ನೋಡಿ ನನಗಂತೂ ಭಾರಿ ಖುಷಿ ಆಯ್ತು ಫ್ರೆಂಡ್ಸ್. ನಿನ್ನೆ ರೇವಣ ಸಿದ್ದೇಶ್ವರ ಜಾತ್ರೆ ನೋಡಿ ಇಷ್ಟು ಖುಷಿ ಆತಲ್ರಿ. ಇದ್ರೆ ಈ ರೀತಿ ಇರ್ಬೇಕು ನೋಡ್ರಿ ಕುಮಟೆದವ್ರ ಹಂಗೆ ಇದೇ ರೀತಿ ಜಾತ್ರೆ ಮಾಡಬೇಕು. ಅದು ಕರಿಗಡಬದ ಊಟ ಅಂದ್ರೆ ಇಷ್ಟು ನಾ ಸುತ್ತಮುತ್ತ ಹಳ್ಳಿ ಒಳಗೆ ಕರಿಗಡಬದ ಊಟ ತಿಂದಿದ್ದಂದ್ರೆ ಇದ ನೋಡ್ರಿ. ಇವಾಗ ನಾ ದೊಡ್ಡಕ್ಕೆ ಆದ ಬಳಿಕ ಫಸ್ಟ್ ಟೈಮ್ ರೀ. ಅಂದ್ರೆ ಎಲ್ಲಿ ಕರಿಗಡಬದ ಎಲ್ಲ ಹಾಲುಗಿ ಅದು ತಿಂದಿದ್ನಿ. ಆದ್ರೆ ಕರಿಗಡಬದ ಊಟ ಅಂದ್ರೆ ನಮ್ಮ ಕುಮಟೆ ಗ್ರಾಮದಾಗ ನಾ ಇವತ್ತು ಊಟ ಮಾಡಿದ್ದು. ಎಲ್ಲ ತಾಯಂದಿರಾಗಲಿ ಭಕ್ತರಾಗಲಿ ಕೂತು ನೋಡ್ರಿ ಕೆಳಗಡೆ ಯಾವ ರೀತಿ ಅನ್ನ ಪ್ರಸಾದವನ್ನು ಸೇವನೆ ಮಾಡ್ಲಾಕತ್ತಾರ ಖುಷಿಯಿಂದ ಎಲ್ಲರೂ ಕೂಡ್ಯಾರಿ. ನಿನ್ನೆ ಪ್ರತಿಯೊಬ್ಬರೆಲ್ಲ ಕುಮಟೆದೊಳಗೆ ಮನೆ ಒಳಗೆ ಕೀಲಿನದವ್ರೆಲ್ಲ ಒಂದು ಮನ್ಯಾಗ ಕೂಸುನೇ ಇಲ್ಲತ್ರಿ. ಎಲ್ಲ ಖುಷಿನ ತೊಗೊಂಡು ಪ್ರತಿಯೊಬ್ಬರೆಲ್ಲ ಮುಂದೆ ನಿಂತು ಜಾತ್ರೆ ಮಾಡ್ಲಾಕತ್ತಾರ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಈ ಜಾತ್ರೆ ಒಳಗೆ ಒಬ್ಬರಿಗೆ ರೊಕ್ಕ ಬೇಡಂಗಿಲ್ಲತ್ರಿ. ಒಬ್ಬರಿಗೆ 10 ರೂಪಾಯಿ ಕೊಡ್ರಿ 5 ರೂಪಾಯಿ ಕೊಡ್ರಿ ನಿಮ್ಮ ಭಕ್ತಿ ಇದ್ದಷ್ಟು ಕೊಡ್ರಿ ಅಂತ ಹೇಳಿ ಯಾವತ್ತೂ ರೊಕ್ಕ ಬೇಡಂಗಿಲ್ಲತ್ರಿ. ಅವರ ಭಕ್ತರು ಏನು ಮಾಡ್ತಾರೋ ಬ್ಯಾಳಿ ಬೆಲ್ಲ ಗೋಧಿ ಹಿಟ್ಟು ಅಕ್ಕಿ ಎಲ್ಲ ತಂದು ತಾವ ಏನು ಮಾಡ್ತಾರೆ ಗುಡಿ ಕೊಡ್ತಾರತ್ರಿ. ತಂದು ಇಲ್ಲಿ ಗುಡಿ ಕೂಡ ಅದನ್ನು ಕಮಿಟಿಯವರು ಬ್ಯಾಳಿ ಅದು ಕುದಿಸಿರಿ ಹೂರ್ಣ ತಯಾರು ಮಾಡಿ ಬೆಲ್ಲ ಹಾಕಿ ಈ ರೀತಿ 1 ಕ್ವಿಂಟಲ್ದು ಇವತ್ತು ಏನು ಮಾಡ್ಯಾರಿ ಕರಿಗಡಬ ಮಾಡ್ಯಾರಿ. 1 ಕ್ವಿಂಟಲ್ ಬೆಲ್ಲ ಹಾಕ್ಯಾರಿ 1 ಕ್ವಿಂಟಲ್ ಬ್ಯಾಳಿ ಕುದಿಸ್ಯಾರು. ಆ ಕಡೆ ಅವೆಲ್ಲ ಬ್ಯಾಳಿ ಯಾವ ರೀತಿ ಕುದಿಸ್ಲತ್ತಾರು ಹೂರ್ಣ ಯಾವ ರೀತಿ ತಯಾರು ಮಾಡ್ತಾರೆ ಅಂತೇಳಿ ತೋರಿಸ್ತಾನೆ ಬರ್ರಿ. ಆತನು ಒಲಿ ಮೇಲೆ ಮಾಡ್ಲಾಕತ್ತಾರೆ. ಈ ಕಡೆ ಹೊರಗಡೆ ಇಲ್ಲಿ ಕಾಕಾರು ಅಜ್ಜಾರು ಮುಂದೆ ಜವಾಬ್ದಾರಿ ನಿಂತು ತೊಗೊಂಡ್ರಿ. ಜವಾಬ್ದಾರಿ ತೊಗೊಂಡು ಮುಂದೆ ನಿಂತು ಇವರು ಕೂಡ ಮಾಡ್ಲಾಕತ್ತಾರೆ. ಇಲ್ಲಿ ಅನ್ನ ಕುದಿಸ್ಲಾಕತ್ತಾರೆ ನೋಡ್ರಿ. ಹಂಗೆ ಆ ಕಡೆ ಕಡ್ಲಿಬ್ಯಾಳಿ ಇತ್ರ ಕುದಿಲಾಕ ಇಟ್ಟಾರಿ. ಆಮೇಲೆ ಕಡ್ಲಿಬ್ಯಾಳಿ ಕುದಿಯೋಣ ಆತನ ಏನು ಮಾಡ್ತಾರೆ ಆಮೇಲೆ ಬಸದ ಅದ್ರೊಳಗೆ ಬೆಲ್ಲ ಅದು ಹಾಕಿರಿ ಹೂರ್ಣ ತಯಾರು ಮಾಡಿ ಕೊಡ್ತಾರೆ ರೀ ಫ್ರೆಂಡ್ಸ್. ಹೂರ್ಣ ತಯಾರಾಗನ ಆ ಕಡೆ ಒಳಗಡೆ ಏನು ಮಾಡ್ತಾರೆ ಎಲ್ಲರೂ ಅಂದ್ರೆ ಕಡಬ ಮಾಡ್ಲಾಕತ್ತಾರೆ ನೋಡ್ಲತ್ತೀರಿ. ಇವ್ರಿಗೆ ಕೂಡ ನಾನು ಇಲ್ಲೇನು ಯಾರ್ಯಾರು ಮಾಡ್ಲಾಕತ್ತಾರಲ್ರಿ ಬ್ಯಾಳಿ ಕುದಿಸೋದು ಆಮೇಲೆ ಅನ್ನ ಕುದಿಸೋದು ಹೂರ್ಣ ತಯಾರು ಮಾಡೋದು ಇವ್ರಿಗೆ ಕೂಡ ಎಲ್ಲ ನಮ್ಮ ಕಾಕಂದರಿಗೆ ಅಜ್ಜಂದರಿಗೆ ಅಣ್ಣ ತಮ್ಮಂದಿರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಈಗ ನೋಡ್ರಿ ಪ್ರತಿಯೊಬ್ಬರೆಲ್ಲ ಈಗ ನಾನು ಏನು ಮಾಡ್ತೇನೆ ರೀ ಇಲ್ಲಿ ಒಳಗಡೆ ಬನ್ನಿ ನನಗೂ ಪ್ರಸಾದ ಸೇವನೆ ಮಾಡು ಅಂತಂದ್ರಿ. ನಾ ಈಗ ಕಡಬ ಯಾವ ರೀತಿ ಕರಿಲಾತ್ತಾರ ಅನ್ನೋದು ತೋರಿಸ್ತೀನಿ ಬರ್ರಿ. ನಾ ಇಲ್ಲಿ ಕಡಬ ಕರಿಲಾಕತ್ತಾರಿ. ಇವರು ಗೋಟೆದವ್ರು ಅದಾರಿ ಅಣ್ಣ ಅವರು ತೇಲಿ ತೊಡ್ದನವರು ಅವ್ರದ್ದು ಕೂಡ ಅಲ್ಲಿ ಹೊಲ ಐತೆ ಅಂತ್ರಿ ಕುಮಟೆದೊಳಗೆ. ಅವರು ಅಲ್ಲಿ ಬಂದಿದ್ರು ಮಾತಾಡ್ಸಿದ್ರು ನಂದು ಒಂದು ವಿಡಿಯೋ ಮಾಡಂತ ಕೇಳಿದರು. ಅಂದ್ರೆ ಕರಿಯನ್ನ ತೋಟದವ್ರು ಇವರು ಅಣ್ಣ ಕಾಸಪ್ಪ ಕಾಕ ತೇಲಿ ಅಂದ್ರೆ ಕಾಸಪ್ಪಣ್ಣ ತೇಲಿ ಅಂಥೇಳಿ ಅವ್ರು ಏನು ನಮ್ಮ ಅಪ್ಪ ಅವರು ಅಲ್ಲೇ ಊಟ ಮಾಡ್ಲಾಕತ್ತಿದ್ರು. ಅವರು ಮಾತಾಡ್ಸಿದ್ರು. ಕಡುಬು ನೋಡ್ರಿ ಯಾವ ರೀತಿ ಕಡಾಯಿ ಒಳಗ್ರಿ ಎಣ್ಣೆ ಕಾಯ್ಲಾಕ ಇಟ್ಟಿರ್ತಾರೆ ರೀ. ಎಣ್ಣೆ ಕಾಯನ ಏನು ಮಾಡ್ತಾರೆ ಅವು ಗೋಧಿ ಹಿಟ್ಟಿನೊಳಗೆ ಹೂರ್ಣ ತುಂಬಿ ನಾದಿ ಏನು ಮುರ್ಗಿ ಕಡ್ದ ಕಡಬ ಮಾಡಿರ್ತಾರಲ್ರಿ. ಅಂದ್ರೆ ಎಣ್ಣೆ ಕಾದ ಬಕ್ಕ ಹಾಕ್ಬೇಕ್ರಿ ಹಸಿ ಎಣ್ಣೆ ಒಳಗೆ ಹಾಕಬಾರ್ದು. ಕಾದಿದ ಎಣ್ಣೆ ಒಳಗೆ ಹಾಕಿ ಈ ರೀತಿ ಕಡಬ ಏನು ಮಾಡ್ಲಾಕತ್ತಾರೆ ಬಿರುಸಾಗೋ ತನಕ ಕರಿದ್ರಿ. ಇಷ್ಟು ಟೇಸ್ಟ್ ಹಾಕವಲ್ರಿ ಕರಿಗಡಬ. ಆಮೇಲೆ ಮುಂದೆ ನಿಂತು ನೋಡ್ರಿ ಜವಾಬ್ದಾರಿ ತೊಗೊಂಡು ಪ್ರತಿಯೊಬ್ಬರೆಲ್ಲ ಯಾವ ರೀತಿ ಮಾಡ್ಲಾಕತ್ತಾರೋ ಕಾಲಿಗೆ ಜಳ ಬಡಿತೈತಿ ಅಂತ ಏನು ಮಾಡ್ಯಾರು ರಟ್ಟಿನ ಬಾಕ್ಸ್ ಇಟ್ಕೊಂಡ್ರಿ ಮುಂದೆ. ಅಂದ್ರೆ ಇದು ಸೌದಿ ಒಲಿ ರೀ ಜಳ ಬಡಿತಿರ್ತೈತಿ ರೀ ದೂರ ಸುತ್ತಮುತ್ತ.
ಅದಕ್ಕೆ ಇದ್ರ ಮುಂದೆ ಒಂದು ಸ್ವಲ್ಪ ಜಳ ಬಡಿತೈತಿ ಅಂತೇಳಿ ಈ ರೀತಿ ರಟ್ಟಿನ ಬಾಕ್ಸ್ ಹಾಕೊಂಡ್ರೆ ಕಡ್ಬ ಕರ್ಕರ್ದು ನೋಡ್ರಿ ಯಾವ ರೀತಿ ತೆಗ್ದಾರು. ಕಾಕವ್ರಾಗಲಿ ಇವ್ರ ಅಣ್ಣವ್ರಾಗಲಿ ಪ್ರತಿಯೊಬ್ಬರೆಲ್ಲ ಹಂಗೆ ಸದ್ಭಕ್ತರು ಏನು ಮಾಡ್ಲಾಕತ್ತಾರು, ಪ್ರತಿಯೊಬ್ಬರೆಲ್ಲ ಏನು ಮಾಡ್ಲಾಕತ್ತಾರು ಬಂದು ತಮಗೆ ಯಾವಾಗ ಟೈಮ್ ಸಿಗ್ತೈತಿ ಅಲ್ರಿ ಅವಾಗ ಬಂದು ಎಲ್ಲ ದೇವ್ರ ದರ್ಶನ ತಗೋತಾರು. ಆಮೇಲೆ ಪ್ರತಿಯೊಬ್ಬರೆಲ್ಲ ಬಂದಂಥವ್ರು ಏನು ಮಾಡ್ತಾರೆ, ಅನ್ನ ಪ್ರಸಾದವನ್ನು ಸೇವನೆ ಮಾಡ್ತಾರೆ ರೀ. ಪ್ರತಿಯೊಬ್ಬರೆಲ್ಲ ನೋಡ್ಲಾಕತ್ತೀರಿ ನೀವು ಯಾವ ರೀತಿ ಸೇವನೆ ಮಾಡ್ತಾರಂತ ಹೇಳಿ. ಈಗ ನಾ ಏನು ಮಾಡ್ತೀನಿ ರೀ, ಗುಡಿ ಕಡೆ ಹೋಗೋಣ ಬರ್ರಿ. ನಾ ನಿಮ್ಗೆ ಇಲ್ಲಿ ಇವ್ರು ಏನು ಮಾಡ್ತಾರೆ ರೀ, ಕಾಕ ಅವರು ಆಮೇಲೆ ಅಣ್ಣ ಅವರು ಆಮೇಲೆ ಕುಮಟೆ ಗ್ರಾಮದ ಸದ್ಭಕ್ತರು ಅಂದ್ರೆ ನಮ್ಮ ರೇವಣ ಸಿದ್ದೇಶ್ವರ ಮೂಲತಃ ಎಲ್ಲಿ ಅವರು ಕುಮಟೆದೊಳಗೆ ಬಂದು ಯಾವಾಗ ಸ್ಥಾಪನೆ ಆಯ್ತು ಆದರೂ ಆಮೇಲೆ ದೇವ್ರ ಭಕ್ತಿ ಯಾವ ರೀತಿ ಇಡಬೇಕು ಭಕ್ತರಲ್ಲಿ ಅನ್ನೋದ್ರ ಮಾಹಿತಿ ಹೇಳ್ಯಾರು. ಈಗ ಮುಂದೆ ವಿಡಿಯೋ ಹಾಕಿನ ಕೇಳ್ರಿ ಫ್ರೆಂಡ್ಸ್. ದೇವಸ್ಥಾನದ ಬಗ್ಗೆ ಪೂರ್ತಿ ಮಾಹಿತಿ ಹೇಳ್ಯಾರು ಎಲ್ಲರೂ. ಇವರು ಕುಮಟೆ ಗ್ರಾಮದ ಸದ್ಭಕ್ತರು, ಕಾಕಾರು, ಅಜ್ಜಾರು, ಅಣ್ಣ ತಮ್ಮಂದಿರು ಪ್ರತಿಯೊಬ್ಬರೆಲ್ಲ. ಹಂಗೆ ನೀವು ಗುಡಿ ಕಟ್ಟಡ ನೋಡ್ಕೊಂಡು ಏನು ಮಾಡಿರಿ, ನಮ್ಮ ಮುಂದೆ ಅವ್ರದ್ದು ವಿಡಿಯೋ ಹಾಕ್ತೀನಿ ಯಾವ ರೀತಿ ಅವರು ಗುಡಿ ನಮ್ಮ ಅಂದ್ರೆ ರೇವಣ ಸಿದ್ದೇಶ್ವರ ಮಹಾತ್ಮೆ ಅಂಥದ್ದು ಭಕ್ತಿ ಅಂಥದ್ದು ಯಾವ ರೀತಿ ಸ್ಥಾಪನೆಗೊಂಡ್ರು ಕುಮಟೆದೊಳಗೆ ಮೂಲತಃ ಎಲ್ಲಿ ಅವರು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳ್ಯಾರು. ಮುಂದೆ ವಿಡಿಯೋ ಹಾಕಿನ ಕೇಳ್ಕೊಂಡು ಬರೀ. ಆಮೇಲೆ ಈಗ ಇದು ಕುಮಟೆದವರಾಗ ಈ ದಾಸೋಹ ನಡೆದು 27ನೇ ವರ್ಷರೇ. ನಾವೇನು ಯಾರಿಗೆ ಒಂದು ದುಡ್ಡು ಪಟ್ಟಿ ಬೇಡಂಗಿಲ್ಲ ಮತ್ತು ಯಾರ ಮನೆಗೆ ಹೋಗಿ ಕೇಳಂಗಿಲ್ಲ. ಏನೋ 2 ದಿವಸ ಅಮಾಸೆ ಇರ್ತಾವೆ, ಒಂದು ಊರಾಗ ಡಂಗರ ಹೊಡಿಸ್ಬಿಟ್ಟಿವಂದ್ರೆ ಇಡೀ ಊರು ಮಂದಿನ ರೀ. ಅವರು ಇವರು ಏನಿಲ್ಲ ರೀ, ಅವ್ರಿಗೆ ಎಷ್ಟು ಭಕ್ತಿ ಇರ್ತೈತೆ ಅಟ್ಟ 2 ಕಿಲೋ 1/2 ಕಿಲೋ ಹಿಂಗೆಲ್ಲ ಬ್ಯಾಳಿ ಬೆಲ್ಲ ಕರಿಗಡಬ ಮಾಡ್ಲಕ್ಕ ಸಜ್ಕ ಮಾಡ್ಲಕ್ಕ ಎಷ್ಟು ಸಾಮಗ್ರಿಗಳು ಬೇಕಾಕವ್ರಿ. ನಾವು ಯಾರ ಮನೆಗೆ ಹೋಗ್ಲಾರ್ದ ಎಲ್ಲರೂ ಇಲ್ಲಿ ಗುಡಿಗೆ ದೇವಸ್ಥಾನಕ್ಕೆ ತಂದು ಮುಟ್ಟಿಸ್ತಾರೆ. ಇದರಿಂದ ಇಡೀ ನಮ್ಮ ಊರಾಗ ಹೆಣ್ಮಕ್ಳು ಗಂಡು ಮಕ್ಕಳು ಇವತ್ತೆಲ್ಲ ಮನೆ ಕಡೆ ಆ ಕಡೆ ಏನು ನೋಡ್ಲಾರ್ದ ಬಂದು ನಿಂತು ಮುಂಜಾನೆ ಹಿಡ್ಕೊಂಡು ಸಂಜೆ 8 ಗಂಟೆ ತನಕ ಈ ಪ್ರಕಾರ ದೇವರ ಸೇವೆ ಮಾಡ್ತಾರೆ. ಮತ್ತು ಎಷ್ಟೋ ಜನರು ಬರ್ತಾರೆ, ದಾಸೋಹಕ್ಕೆ ಬರ್ತಾರೆ, ಬಂದು ಮಹಾಪ್ರಸಾದ ಮಾಡಿ ಅವರು ಏನಾರು ದೇಣಿಗೆ ಗುರುವಿಗೆ ಮುಟ್ಟಿಸಿ ಹೋಗ್ತಾರೆ. ಹಿಂಗೆ ನಡೆದ ಇದು ಬರೋಬ್ಬರಿ 27ನೇ ವರ್ಷ ಆಯ್ತು. ಮತ್ತು ನಾವೇನು ಎಲ್ಲಿ ಪಟ್ಟಿ ಅದು ಮಾಡಿಲ್ರಿ. ಹಂಗೆ ಎತ್ತ ಪ್ರಕಾರ ನಮ್ಮ ಊರಾಗ ಮಂದಿ ಏನೈತಿರಲಿ, ಈ ಅಮಾಸಿ ಬತ್ತಂದ್ರೆ ಯಾರಿಗೆ ಏನು ಹಿಡಿದುಕೊಳ್ಳೋಣ. ಅವ್ರ ಮನೆ ದಗದ ಬಿಟ್ಟು ಮುಂಜಾನೆ ಹಿಡ್ಕೊಂಡು ಸಂಜೆ ತನಕ ಎಲ್ಲರೂ ಬಂದು ನಿಜವಾದ ಭಕ್ತಿ ಇಟ್ಟ ದೇವ್ರ ಸೇವೆ ಮಾಡಿ ಸಂಜೆಗೆ ಏನೋ ನಾಳೆ ಒಂದು ದಿವಸ ಬರ್ತಾರೆ. ನಾಳೆ ಒಂದು ದಿವಸ ಬಂದಿದ್ರೆ ಎಲ್ಲ ತೊಳೆದು ಇದೆಲ್ಲ ಬೆಳೆದು ಮಾಡಿ ಒಟ್ಟು ಯಾರ್ಯಾರಿಗೆ ಏನೇನು ಕೊಡೋದು ಕೊಟ್ಟು ಮತ್ತು ಲೆಕ್ಕ ಪತ್ರ ಎಲ್ಲ ಮುಗಿಸ್ಕೊಂಡು ನಾಳೆ ಮಾತ್ರ ಅವ್ರ ಮನೆಗೆ ಹೋಗ್ತಾರೆ. ಹಿಂಗೆ ಸತತ ನಡೆದಾರ ಅವ್ರಿಗೆ ಈ ಎಲ್ಲ ನಿಜವಾದ ಭಕ್ತರಿಗೆ ಜಗದ್ಗುರು ರೇವಣ ಸಿದ್ದೇಶ್ವರ ಅವರ ಹಸ್ತ ಇಟ್ಟ ನಮ್ಮನ್ನು ಮುಂದುವರಿಸಿ ಅಂತೇಳಿ ನಮ್ಮ ಕುಮಟೆ ಜನರ ನಿಜವಾದ ಭಕ್ತರು ಅಂತರದವರು ಸುತ್ತಳ್ಳಿ ಭಕ್ತರೆಲ್ಲ ಬರ್ತಾರೆ. ಅವರು ರೇವಣ ಸಿದ್ದೇಶ್ವರನ ನಿಜವಾದ ಶ್ರದ್ಧಾ ಭಕ್ತಿ ಇಟ್ಟ ಅವರು ಬಿಡ್ತಾರ. ಅಂದ್ರೆ ಎಷ್ಟು ವರ್ಷ ಆತ್ರಿ ಇಲ್ಲಿ ಇದು ರೇವಣ ಸಿದ್ದೇಶ್ವರ ಗುಡಿ ಸ್ಥಾಪನೆ ಕಾಕವ್ರ? ಸ್ಥಾಪನೆ ಆಗಿ ಕಮ್ಮಿ 1000 ವರ್ಷದ ಮುಂದೈತ್ರಿ. ಅಂದ್ರೆ 1000 ಹಿಂದಿನ ವರ್ಷದ ಹಳೇದೈತ್ರಿ. ಮೂಲತಃ ರೇವಣ ಸಿದ್ದೇಶ್ವರ ಎಲ್ಲಿ ಅವ್ರಿ ಇವ್ರು ಅಂದ್ರೆ ದೇವ್ರಿ ಇವ್ರ ಈಗ ಏನ್ ಹೇಳ್ತಾರ ಜ್ಞಾನಿಗಳು ಅಂದ್ರೆ ಶಿವನ ಸದ್ಯೋಜಾತ ಮುಖದಿಂದ ಜನಿಸಿ ಬಂದ್ರೆ ಕೈಲಾಸದಿಂದ ಇಲ್ಲಿ ದರಿಗೆ ಬಂದ್ರೆ ಇಲ್ಲಿ ಬಂದು 700 ವರ್ಷ ಭೂಮಿಯಾಗ ಗುಪ್ತ ತಿರುಗಾಡಿರ್ತಾರೆ. ಅವ್ರು ಗುಪ್ತ ಇದ್ರಿ ಯಾರಿಗೆ ಕಾಣಿಸಿದಿಲ್ಲ, ಯಾರಿಗೆ ಕಾಣಿಲ್ರಿ. ಮುಂದೆ ಆಕಾಶವಾಣಿ ಮಾಡಿ ಭಕ್ತರಿಗೆ ಹೇಳಿರ್ತಾರೆ, ನಾ ಎಲ್ಲಿ ಓಂ ಶಬ್ದ ಗುಡಿ ಹಾಕತಿ ಅದರ ಗುಡಿಯಾಗಿ ಬರ್ತಂತ ಹೇಳಿರ್ತಾರೆ. ಓಂ ಶಬ್ದದೊಳಗ್ರಿ, ಓಂ ಶಬ್ದದೊಳಗ ಅಂತ ಪಾತಾಳದಾಗ ಸಂಚಾರ ಮಾಡ್ಕೋತ ತಪ ಮಾಡ್ಕೋತ ಎಲ್ಲಿ ಹೋದ್ರಂದ್ರೆ ಆಂಧ್ರ ಪ್ರದೇಶದಾಗ್ರಿ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕು ಕೊಲ್ಲಿಪಾಕಿರಿ. ಅಂದ್ರೆ ಈಗ ಅದಕ್ಕೆ ಅಲ್ಲಿ ಅವ್ರು ಏನಂತಾರೆ ಕೋಲನ್ ಪಾಕತಾರ್ರಿ. ಈಗ ನಮ್ಮ ಕರ್ನಾಟಕ ಮಂದಿ ಕೊಲ್ಲಿಪಾಕಿದ್ದೀವ್ರಿ. ಅಲ್ಲಿ ಹೋಗಿ ಏನು ಶಿವ ಭಜನೆ ನಡೆದೈತ್ರಲ್ಲ ಭೂಮಿಗೆ ಆಕಾಶಕ್ಕೆ ನಾದ ಏಕಾಗಿತ್ತತ್ರ ಓಂ ನಾದ್ರಿ. ಆ ಓಂ ಅಂಬ ನಾದ್ಯಾಗ ಒಂದು ಸಿಡಲ ಗುಡ್ಡದ ಹೊಡೆದಂಗ ಅಬ್ಬರ್ನೆ ಮಾಡಿ ಆ ಸೋಮನಾಥ ಲಿಂಗ 2 ಭಾಗ ಆದ ಕೂಡಿ ಅದರ ರೇವಣ ಸಿದ್ದೇಶ್ವರ ತಥಾಸ್ತೋತ್ರ ಅರ್ಥ ಮಾಡಿ ಎಲ್ಲಾ ಭಕ್ತರಿಗೆಲ್ಲ ಉದ್ಧಾರ ಮಾಡಿ ಮುಂದೆ ಸಂಚಾರ ಮಾಡ್ಕೋತ ಹಿಂಗ ಎಲ್ಲ ಕಡೆ ಸರೂರ್ರಿ ಮುದ್ದೇಬಾಳ ತಾಲೂಕದಾಗ ಸರೂರ ಮತ್ತೆ ಇಲ್ಲಿ ರಟ್ಗಲ್ ರೀ ಜರುಟ್ಗಿ ವಾರ್ತಿ ಮುಂದ ಮುದ್ದೆ ಯಾವ್ರಿ ಮನುಗುಳಿ ಮನುಗುಳ್ರಿ ಬಾಳೆಹೊನ್ನೂರು ರಂಭಾಪುರ ಪೀಠ ರೀ. ಈಗ ನಮ್ಮ ಪ್ರಪಂಚದಾಗ 5 ಪೀಠಗಳದಾವ್ರಿ. ಯಾವ್ರಿ ಶ್ರೀಶೈಲ, ಕಾಶಿ, ಕೇದಾರ, ಉಜ್ಜನಿ, ರಂಭಾಪುರಿ ಇತರನ್ನ ಎಲ್ಲರಿಂದ ಸ್ಥಾಪನೆ ಮಾಡಿದ್ದಾರೆ. ಯಾಕಂದ್ರೆ ಫಸ್ಟಿಗೆ ಸ್ಥಾಪನೆ ಮಾಡಿದವ ಜಗದ್ಗುರು ರೇವಣ ಸಿದ್ದೇಶ್ವರ ಸ್ಥಾಪನೆ ಮಾಡ್ಯಾರ.
ಈಗ ನಾವೇನತ್ತೀವ್ರಿ ಸಿರ್ಸಲ್ಲಾಗ ಮಲ್ಲ ಎತ್ತೀವ್ರಿ ಹಾ ರೀ ಮತ್ತ ಕಾಶಿಯಲ್ಲಿ ವಿಷ್ಣು ಅಂತ ಹಿಂಗ ಎಲ್ಲೆಲ್ಲೋ ಒಂದೊಂದು ಹೆಸರು ಕರಿತೀವಿ ಬೇರೆ ಬೇರೆ ಹೆಸರಾಗ್ಯಾರ ದೇವ್ರು ಒಬ್ರು ಸ್ಟಾರ್ಟ್ ಅಂದ್ರ ಪಂಚಪೀಠಗಳ ಸ್ಥಾಪನೆ ಮಾಡಿ ಎಲ್ಲಾ ಪೀಠಗಳಿಗೆ ಒಬ್ಬೊಬ್ಬರನ್ನು ಗುರುಗಳನ್ನು ತಯಾರು ಮಾಡಿ ಅದಕ್ಕ ಈಗ ಜಗತ್ತು ಗುರು ಅನಿಸ್ಕೋಬೇಕಾದ್ರೆ ಎಲ್ಲ ಇಡೀ ಜಗತ್ತಕ್ಕ ಜಾತಿ ಭೇದ ಕುಲ ಅದು ಏನಿಲ್ರಿ ಅವ್ರ ಬ್ರಾಹ್ಮಣರಿಗೆ ಆಚಾರ್ಯರ ರೇವಣಾಚಾರ್ಯರ್ರಿ ಮತ್ತ ಯಾವ ಹಾಲು ಮತದವ್ರಿಗೆ ರೇವಣ ಸಿದ್ದೇಶ್ವರ ಆಗ್ಯಾರ ಹಿಂಗ ಅವ್ರವ್ರ ಧರ್ಮಕ್ಕ ಕುಲಗುರು ಆಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಮಾತ್ರ ಉದ್ಧಾರ ಮಾಡ್ಯಾರ ಅವ್ರ ಜನಿವಾರ ಹಾಕ್ಯಾರಂದ್ರು ಅವ್ರಿಗೆ ಗುರು ರೇವಣ ಸಿದ್ದೇಶ್ವರ ರೀ ನಾವು ಲಿಂಗ ಕಟ್ಟಿವಂದ್ರು ನಮಗೂ ಗುರು ರೇವಣ ಸಿದ್ದೇಶ್ವರ ಈ ಭೂಮಿ ಮೇಲೆ ವೀರಶೈವ ಜಾತಿ ಬಿತ್ತಿ ಬೆಳೆದವ್ರು ಯಾರಂದ್ರೆ ಜಗದ್ಗುರು ರೇವಣ ಸಿದ್ದೇಶ್ವರನ ಬೆಳೆಸ್ಯಾನ್ರಿ ಅವನಿಂದ ಎಲ್ಲ ನಾವು ವೀರಶೈವರಾಗಿ ಇಲ್ಲಿ ಪ್ರಪಂಚದಾಗ ಬಂದೀವ್ರಿ ಈಗ ನಾವು ನಿಜವಾದ ಭಕ್ತಿ ಗುರುನಾಥನ ಮೇಲೆ ಇಡಬೇಕಾದ್ರೆ ನಮ್ಮ ಮಾನವ ಜನ್ಮ ಸ್ವಾರ್ಥಕ್ಕಾಗಬೇಕಾದ್ರೆ ನಮ್ಮನ್ನು ಪರಮಾತ್ಮ ಎದಕ್ಕೆ ಇಲ್ಲಿ ದರಿಗೆ ಕಳಿಸ್ಯಾನಪ್ಪ ಅಂದ್ರೆ ಒಳ್ಳೆ ಗುರುನಾಥನ ಸೇವಾ ಮಾಡಬೇಕು ನಮ್ಮ ಮಾನವ ಜನ್ಮ ಸ್ವಾರ್ಥಕ್ಕೆ ಮಾಡ್ಕೊಳತ್ತೆ ನಮ್ಮನ್ನ ಇಲ್ಲಿ ಕಳಿಸ್ಯಾನ ಅದಕ್ಕೆ ಹೇಳೋರ್ಲ ಏನು ತಿನ್ನೋದೇ ತಿನ್ಬೇಕತ್ತ ಎಲ್ಲ ಸಿಕ್ಕದ ತಿನ್ನಬಾರ್ದ ಸಿಕ್ಕದ ಅಂದ್ರೆ ಏನ್ರಿ ಅವೇನು ಕುರಿ ಕೋಳಿ ಅಲ್ಲ ಯಾರ್ದಾರೆ ಮೋಸ ಮಾಡಿ ರೊಕ್ಕ ತಿನ್ನೋದು ಒಬ್ಬರ ಆಸ್ತಿ ಒಂತರಿಸಿ ಆಸ್ತಿ ತಿನ್ನೋದು ಈ ಹೊಲಸು ಮಾತ್ರ ತಿನ್ಬೇಡ್ರಿ ಅಂತ ಉಳಿದದ್ದು ಊಟ ಮಾಡ್ಲಕ್ಕ ನಿಮ್ಗೆ ಏನು ಬೇಡಂತಿಲ್ಲ ಗುರುನಾಥ ಅದಕ್ಕ ಈಗ ನಾವು ಭೂಮಿ ಮೇಲೆ ಬಂದು ಯಾರಿಗಿ ಒಂದು ದ್ರೋಹ ಮಾಡಬಾರ್ದ ಏನ ಮಾಡ್ರಿ ಪರೋಪಕಾರ ಪುಣ್ಯ ಪರಪೀಡಿತ ಪಾಪಾಯ ಅಂದ್ರ ನಾವು ಏನೋ ಪುಣ್ಯ ಮಾಡಿದೀವಿ ಅಂದ್ರೆ ಹೇಳ್ತಾರಲ್ಲ ಯಾರು ದಾನ ಧರ್ಮ ಮಾಡಿರಂದ್ರ ಇರ್ಲಿ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದಿನ ಜನ್ಮಕ್ಕೆ ಗುರುನಾಥ ನಿಮಗೆ ಬಡ್ಡಿ ಗಂಟು ಹಾಕಿ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾ ಅಂತ ಹೇಳ್ಯಾರ ಮಹಾತ್ಮರು ಅದಕ್ಕ ನಾವು ನೀವೆಲ್ಲರೂ ಕೂಡಿ ಗುರುನಾಥನ ಸೇವಾ ಮಾಡ್ಕೊಂಡು ಈ ಮಾನವ ಜನ್ಮ ಸಫಲ ಮಾಡ್ಕೊಂಡು ಇದು ಯಾಕೆ ಮಾಡಿದ್ರ ಅಂದ್ರೆ ಪೂರ್ವ 27 ವರ್ಷದಿಂದ್ರಿ ಈಗ ಹೆಂಗ ಮಳೆ ಹೋಗಿತ್ರಿ ಹಿಂಗ್ ಮಳೆ ಹೋಗಿತ್ರಿ ಬರಗಾಲ ಬಿದ್ದಿತ್ರಿ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ವಿಚಾರ ಮಾಡ್ಬೇಕಾದ್ರೆ ಯಾವ ನಮ್ಮ ಸರೂರದಿಂದ ಮುದ್ದೇಬಾಳ ತಾಲೂಕದಾಗ ಸರೂರದಿಂದ್ರಿ ಇವ್ರ ಮುತ್ಯಾರು ಬಂದ್ರಿ ಇಲ್ಲಪ್ಪ ವಂಡಿಗುಡಿಯಾಗ ದಾಸೋಗ ಮಾಡ್ರಿ ಎಲ್ಲ ಆನಂದ ಆಗದ್ ಅಂತಂದ್ರಿ ಆನಂದಕ ಅಂತ ಆಗಲ್ರಿ ಮುತ್ಯಾರ ಅಂತ ಹೇಳಿ ಹಂಗ ಹಾಗೇನ್ರಿ ಒಂದ್ ಅರ್ಧ ಕಿಲೋ ಹಿಂಗ ಬ್ಯಾಳಿ ಅಕ್ಕಿ ತಂದ ಅನ್ನ ಸಾರ ಮಾಡ್ಕೋತ ಅಂದ್ರ ಪ್ರತಿ ಅಮಾಸಿಗೊಮ್ಮೆ ಅನ್ನ ಸಾರ ಇರ್ತೈತಿ ಪ್ರತಿ ಅಮಾಸಿ ಈಗಂದ್ರ ಪಾಳೆ ಅದಾವ್ರಿ ಭಕ್ತರು ನಾ ಮಾಡ್ತೀನಿ ಒಟ್ಟು ಪಾಳೆನ ಹತ್ತಿರ್ತೈತ್ರಿ ಶಿರಾ ಹೋಳಿಗೆ ಅವ್ರ ಏನ್ ಭಕ್ತಿ ಅಂತ ತಂದ್ ಕೊಡ್ತಾರಲ್ಲ ಅದೆಲ್ಲ ಇವತ್ತು ಎಷ್ಟ್ ಹಾಕಿರಿ ಕರಗಡಬಕ್ ಬ್ಯಾಳಿರಿ ಇವತ್ತು 1 ಕ್ವಿಂಟಲ್ ರೀ 1 ಕ್ವಿಂಟಲ್ ಬ್ಯಾಳ್ರಿ 1 ಕ್ವಿಂಟಲ್ ಬ್ಯಾಳ್ರಿ ಆಮೇಲೆ ಹಿಟ್ರಿ 1 ಕ್ವಿಂಟಲ್ ರೀ ಅದು 1 ಕ್ವಿಂಟಲ್ ಅಕ್ಕಿ 1 ಕ್ವಿಂಟಲ್ ಹಾಕಿರಿ ಅಂತ ಹಾಲುಗಿ ಮಾಡ್ಸಿರಲ್ರಿ ಅದೆಷ್ಟೈತ್ರಿ ಹಾಲುಗಿ ಅದ್ರಾಗ ಭಕ್ತಿಲಿ ಯಾರು ತಂದ್ಕೊಟ್ಟಾರ ಅಂದ್ರ ಒಂದ್ ಅರ್ಧ ಕ್ವಿಂಟಲ್ ಆಗ್ತೈತೇನ್ರಿ ಅದು ಅರ್ಧ ಕ್ವಿಂಟಲ್ ಅಣ್ಣ ಎಲ್ಲಾರು ಓಕೆ ಈ ರೀತಿ ಅಂದ್ರ ಮುಗಿತಲ್ರಿ ಹೇಳೋದಿದು ಮುಗಿತ್ರಿ ಒಂದು ಬಂದ್ರಿ ಎಲ್ಲ ಫ್ರೆಂಡ್ಸ್ ಯಾವ ರೀತಿ ಎಷ್ಟು ಚಂದ ಹೇಳಿದ್ರಿ ಇವ್ರು ಕಾಕ ಅವರು ಅಂದ್ರೆ ರೇವಣ ಸಿದ್ದೇಶ್ವರ ಮಹಾತ್ಮೆ ಅಂತದ್ದು ಯಾವಾಗ ಬಂದ ಅಂದ್ರೆ ಎಷ್ಟು ವರ್ಷಗಳ ಹಿಂದೆ ಬಂದ ಇಲ್ಲಿ ಕುಮಟೆದೊಳಗೆ ಪ್ರತಿಷ್ಠಾಪನೆಗೊಂಡವರು ಅವ್ರ ಜೀವನ ಚರಿತೆ ಏನು ಅವ್ರ ಮೂಲತಃ ಎಲ್ಲಿ ಅವರು ಅನ್ನೋದ್ರ ಬಗ್ಗೆ ಭಾಳ ಚಂದ ಹೇಳಿಕೊಟ್ರಿ ವಿವರಣೆ ಕೊಟ್ರಿ ಇವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ರೀ ಕಾಕ ಅವ್ರಿಗೆ ಅದಲ್ದನ ನಮ್ಮ ಕುಮಟೆ ಗ್ರಾಮದ ಸದ್ ಭಕ್ತರು ತಾಯಂದಿರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅಜ್ಜಂದಿರು ಪ್ರತಿಯೊಬ್ಬರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಊರಿಗೆ ಬಂದಾಗ ನನಗೆ ಭಾಳ ಸಪೋರ್ಟ್ ಮಾಡಿದ್ರಿ, ಸ್ನೇಹ ಪ್ರೀತಿ ತೋರಿಸಿದ್ರಿ. ನಿಮ್ಮ ಮನೆ ಮಗಳಂಗದನ, ನಿಮ್ಮದು ಊರಾಗಿಂದ ಯಾವುದೇ ಜಾತ್ರೆ ಇರಲಿ ನಾನು ಕರೀರಿ, ಒಂದು ಫೋನ್ ಮಾಡಿರಿ, ನಾ ಮುಂದೆ ನಿಂತು ಬಂದ ನಿಮ್ಮ ಮನೆ ಮಗಳಂಗ ಎಲ್ಲ ನಿಮ್ಮ ಊರಿನ ಜಾತ್ರೆದ ವಿಡಿಯೋ ಮಾಡ್ತಾನು, ಸೋಷಿಯಲ್ ಮೀಡಿಯಾದೊಳಗೆ ಹಾಕ್ತಾನು. ನನಗೆಲ್ಲ ಏನು ಸಪೋರ್ಟ್ ಮಾಡಿರಲ್ರಿ ಕುಮಟೆ ಗ್ರಾಮದ ಸದ್ ಭಕ್ತರಿಗೆ, ತಾಯಂದಿರಿಗೆ, ಅಕ್ಕ ತಂಗಿರಿಗೆ, ಅದಲ್ದನ ಅಂದ್ರೆ ಜಾತ್ರಾ ಕಮಿಟಿಯವ್ರಿಗೆ, ಅಂದ್ರೆ ರೇವಣ ಸಿದ್ದೇಶ್ವರ ಜಾತ್ರಾ ಕಮಿಟಿಯವ್ರಿಗೆ ಆಗಲಿ, ಆಮೇಲೆ ನಮ್ಮ ಡೊಳ್ಳಿನ ಸಂಘದವ್ರಿಗೆ, ಕಾಜಿಬೀಳಿಗೆ ಡೊಳ್ಳಿನ ಸಂಘದವರು, ಕುಮಟೆ ಡೊಳ್ಳಿನ ಸಂಘದವರು, ಕಲಬುರಗಿ ಡೊಳ್ಳಿನ ಸಂಘದವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಾಳೆಗೆ ನಾನು ಡೊಳ್ಳಿನ ಸಂಘದವ್ರದ್ದು ಹಾಡು ಹಾಕ್ತಾನು. ಈ ವಿಡಿಯೋ ಇಷ್ಟಕ್ಕೆ ಮುಗಿಸೋಕಿದನು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ ಪ್ರತಿಯೊಬ್ಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಯೂಟ್ಯೂಬ್ ಚಾನಲ, ನನ್ನ ಇನ್ಸ್ಟಾಗ್ರಾಮ ಫೇಸ್ಬುಕ್ಕ ಫಾಲೋ ಮಾಡ್ಕೊರಿ ಅಕೌಂಟ, ಅಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿರಿ. ಹಂಗೆ ನಿಮ್ಮ ಪ್ರೀತಿ ಪ್ರೇಮ ಇರಲಿ. ಪ್ರತಿಯೊಬ್ಬರೆಲ್ಲ ಏನು ಮಾಡ್ಕೊರಿ, ಕುಮಟೆ ಗ್ರಾಮದವ್ರು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಎಲ್ಲ ವಿಡಿಯೋಗಳು ನೋಡ್ತಾ ಇರಿ. ಮುಂದಿನ ವಿಡಿಯೋದಾಗ ನಾಳೆಗೆ ನಾ ಭೇಟಿ ಹಾಕೋನು. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.